ಯದ್ಯಪ್ಯತ್ರ ಪ್ರದೃಶ್ಯತೆ ಅಪ್ಯಪಾದಾನತೈವಾತ್ರ ದೃಷ್ಟಾಂತೋ ಬ್ರಹ್ಮಣೋ ಭವೇತ್ ನಹಿ ಉಪಾದಾನತೈವಾತ್ರ ಬಾಹ್ಯ ಅವಯವ ಗೌರವ. ಇಲ್ಲಿ ನಿಮಗೆ ನಿನ್ನೆ ಹೇಳಿದ ಪ್ರಕಾರ ಭಗವಂತ ಜಗತ್ತಿಗೆ ಕಾರಣ ಅಂತ ಹೇಳಿ, ಆ ಕಾರಣ ಎಂಥ ಕಾರಣ ಅಂತ ಪ್ರಶ್ನೆ. ಆ ಮಾಯಾವಾದಿಗಳ ಪ್ರಕಾರವಾಗಿ ಬ್ರಹ್ಮನೇ ಉಪಾದಾನ ಕಾರಣ. ಉಪಾದಾನ ಕಾರಣ ಅಂದ್ರೆ ಮಣ್ಣು ಮಡಿಕೆಗೆ ಹೆಂಗ ಕಾರಣವೋ ಹಾಗೆ ಬ್ರಹ್ಮನೇ ಜಗದಾಕಾರೇಣ ಪರಿಣಾಮ ಆಗ್ತಾನೆ ಅಂತ ಒಂದು. ಅವರೊಳಗೇನೆ ಎರಡು ಭಾಗ. ಇನ್ನೊಂದು ಭಾಸ್ಕರಾಚಾರ್ಯರು ಮತ್ತು ಮಾಯಾವಾದಿಗಳು ಅಂತಿದ್ರು ಅದ್ವೈತಿಗಳಲ್ಲೇ. ಈ ಪುನೀತ ಭಾಸ್ಕರಾಚಾರ್ಯ ಬೇರೆ. ಆದ ಕಾರಣ ಅವರು ಭಾಸ್ಕರಾಚಾರ್ಯ ಏನಂತಂದ್ರೆ ಜಗತ್ತೇ ಬ್ರಹ್ಮನೇ ಜಗದಾಕಾರಣ ಪರಿಣಾಮ ಕಾರಣ ಅಂತ ಅವರು. ಮಾಯಾವಾದಿಗಳಂದ್ರೆ ಈ ಶಂಕರ ಮತ್ತು ಇದು ಹಂಗಲ್ಲ. ಜಗತ್ತಿಗೆ ಬ್ರಹ್ಮ ಕಾರಣ ಅಂದ್ರೆ ಹಂಗ ಪರಿಣಾಮ ಆಗಂಗಿಲ್ಲಮ್ಮ. ಈ ಬೆಳ್ಳಿ ಅಂತ ನಿಮಗೆ ತೋರ್ಲಿಕ್ಕೆ ಶಿಂಪಿ ನೋಡಿ ಬೆಳ್ಳಿ ಅಂತ ನೋಡ್ತಾರೆ. ಆ ಬೆಳ್ಳಿ ಅಂತ ನೋಡ್ಲಿಕ್ಕೆ ಕಾರಣ ಯಾವುದು? ಶಿಂಪಿ. ಬೆಳ್ಳಿಗೆ ಅಧಿಷ್ಠಾನ ಅಂದ್ರೆ ಎಲ್ಲಿ ನೋಡ್ತೀರಿ? ಶಿಂಪಿ ಎಲ್ಲಿ ನೋಡ್ತೀರಿ? ಬೆಳ್ಳಿ. ಅದು ನಿಮ್ಮ ದೋಷವಶಾತ್ ನೋಡ್ತೀರಿ. ಅಂತೂ ಅಧಿಷ್ಠಾನ ಅಂದ್ರೆ ಬೆಳ್ಳಿಯ ಜ್ಞಾನಕ್ಕೆ ಶುದ್ಧಿ ಹಂಗೆ ಅಧಿಷ್ಠಾನ. ನೀವು ಗಾಡಿ ನೋಡಿ ಬೆಳೆ ಅನ್ನಂಗಿಲ್ಲ, ಪುಸ್ತಕ ನೋಡಿ ಬೆಳೆ ಅನ್ನಂಗಿಲ್ಲ. ಏನಂತೀರಿ ನೀವು? ಆದ ಕಾರಣ ಆ ಶಿಂಪಿಯನ್ನು ನೋಡಿ ನೀವೇನು ವಿರುದ್ಧ ವರ್ತನ ಇರುವುದು ಶಿಂಪಿ, ವಿವರ್ತ ಅಂದ್ರೆ ಶಿಂಪಿಯನ್ನೇ ಬೆಳ್ಳಿಯನ್ನಾಗಿ ನೋಡ್ತೀವಿ. ಅದೇನಾಯ್ತು? ಬೆಳ್ಳಿಯ ಭ್ರಮಕ್ಕೆ ಶಿಂಪಿ ಕಾರಣ. ಏನು? ಬೆಳ್ಳಿಯ ಭ್ರಮಕ್ಕೆ ಅದಕ್ಕೆ ವಿವರ್ತೋಪಾದಾನ ಅಂತ. ಅಂದ್ರೆ ಬ್ರಹ್ಮನೇ ಜಗದಾಕರ್ಮಣ ಅಂತ. ಬ್ರಹ್ಮನು ಜಗತ್ತಂತ ತೋರಲಿಕ್ಕೆ ಅವನ ಮುಖ್ಯ ಕಾರಣ ಅಧಿಷ್ಠಾನ. ಇದು ಮಾಯಾವಾದಿಗಳ ವಾದ. ಇದರಿಂದ ಅವ್ರು ಯಾಕೆ ಪಾರಾಗ್ತಾರೆ ಅಂದ್ರೆ ಬ್ರಹ್ಮನೇ ಜಗದಾಕರಣ ಆದ ಅಂದ್ರೆ ನೀವು ಹಿಂದಕ್ಕೆ ಹೇಳಿದ್ರೆ ನಿರ್ವಿಕಾರ ಅಕ್ಷರ ಶುದ್ಧ ನಿರ್ವಿಕಾರ ಇಲ್ಲ. ಅವಾಗ ಬ್ರಹ್ಮನೇ ಆಗಿಬಿಟ್ಟು ಅಂದ್ರೆ ವಿಕಾರ ಆಯ್ತು. ಏನು ಮಾಡಿದವ? ಶಿಂಪಿ ಬೆಳ್ಳಿಯಾಗಿ ತೋರ್ತದ. ಶಿಂಪಿನೇ ಬೆಳ್ಳಿಯಾಗಿ ಪರಿಣಾಮ ಇದ್ದಂಗೆ ಇರ್ತದದು ಬೆಳ್ಳಿಯಾಗಿ ತೋರ್ತದೆ. ಬ್ರಹ್ಮ ಇದ್ದಂಗೆ ಇರ್ತಾನ. ಇದೆಲ್ಲ ನೀವು ಬ್ರಹ್ಮನ ಒಳಗೆ ನೋಡ್ಲಿಕ್ಕಿರ್ತೀರಲ್ಲ. ಇವರು ಕಿವಿ, ಇವರು ಸರಳ, ಇದೆಲ್ಲ ಏನಂದ್ರೆ ಕೆಳಗೆ ಶಿಂಪಿಯಲ್ಲಿ ಬೆಳ್ಳಿ ಹಂಗೆ ನೋಡ್ತೀವಿ. ಈಗ ಬ್ರಹ್ಮನಲ್ಲಿ ಇದೇ ವಿವರ್ತವಾದ. ಹಗ್ಗದಲ್ಲಿ ಹಾವು ನೋಡ್ತೀವಿ. ಹಗ್ಗ ಅಧಿಷ್ಠಾನ, ಹಾವು ಇದು ಭ್ರಮ. ಹಾಗೆ ಬ್ರಹ್ಮನಲ್ಲಿ ಭ್ರಮವನ್ನು ಕಾಣ್ತೀವಿ. ಇದೇ ಹಾಗಾದರೆ ಬ್ರಹ್ಮ ಬಚಾವ ಏನೋ ಶಿಂಪಿಯಲ್ಲಿ ವಿಚಾರ ಆಗಲಿಲ್ಲ. ಈ ವಾದ, ಇದು ಎರಡು ವಾದ. ಈ ಎರಡೂ ವಾದಗಳಲ್ಲಿ ಉಪಾದಾನ ಕಾರಣ ಎಂಬ ವಾದವನ್ನು ಖಂಡನೆ ಮಾಡಿಕೊಳ್ತಾರೆ. ಮಾಡಿ ನಿನ್ನೆ ಏನು ಬಂದಿತ್ತು ಅಂದ್ರೆ ಶೃಂಗದಿಂದ ಒಂದು ಥರದ್ದು ದರ್ಬೆ ಹುಲ್ಲು ಹುಟ್ಟು. ಶೃಂಗ ಸರೋಜ ಹುಲ್ಲು ಹುಟ್ಟು ಶೃಂಗದಿಂದ. ಆಮೇಲೆ ಆಡಿನ ಕೂದಲದಿಂದ ಒಂದು ಥರದ್ದು ಇದು ಗುರುವ ವೃಶ್ಚಿಕದಿಂದ ಇದು ಸಗಣಿಯಿಂದ ವೃಶ್ಚಿಕ. ಇವೆಲ್ಲ ಇದು ಕಾರಣ ಹೇಳಿದ್ರು. ಹೀಗೆ ಬ್ರಹ್ಮನ ಜಗತ್ತಿಗೆ ಕಾರಣ ಅಂತ ಎಕ್ಸಾಂಪಲ್ ಕೊಡ್ತಾರೆ. ಇಲ್ಲಿ ಉಪಾದಾನೈಕ ದೇಶತ್ವ ಶೃಂಗ ಅಂದ್ರೆ ಕೋಡು, ಚಿಗಿರಿ ಕೋಡು, ಯಾವುದೋ ಒಂದು ಕೋಡು. ಆ ಕೋಡದ ಕೆಲವು ಭಾಗ ಕೆಳಗಿದ್ದಾಗ ಅದೇನಾಗ್ತದೆ ಅಂದ್ರೆ ಅದು ದರ್ಭ ಆಗಿ ಹೊಡೆದು ದರ್ಭ. ಶರ ಎಂಬ ಹೆಸರಿನ ದರ್ಭ, ಮೌಂಜ ಎಂಬ ಹೆಸರಿನ ದರ್ಭ, ಕುಶ ಎಂಬ ಹೆಸರಿನ ದರ್ಭ. ದರ್ಭಗಳು ಅನೇಕ ಹೆಸರು. ಈಗ ಶರ ಎಂಬ ದರ್ಭ ಶರ ಕುಶ ರಾಸೋ ದರ್ಭ ಶಸ್ತ್ರೈರ್ಯ ಉತ ಮೌಂಜ ದೃಷ್ಟ ಅಂತ ಇವಾಗ
ಹೆಚ್ಚಾಗಿ ಮಂತ್ರಗಳನ್ನು ಸಾಂದ್ರ ಹೆಚ್ಚು ಕೇಳ್ತಾರೆ. ಹಾಗಾಗಿ ಶರನಾಮಕ ದರ್ಭ ಹುಡುಕೋದು ಶೃಂಗದಿಂದ. ಆದರೆ ಶೃಂಗದ ಎಲ್ಲ ಭಾಗ ದರ್ಭ ಆಗ್ತದೇನೋ ಕೆಲವು ಭಾಗ ಸ್ವಲ್ಪ ಸ್ವಲ್ಪ ಪುಡಿ ಅದಕ್ಕೆ ಆ ಹೋದ ಭಾಗದ ಅದು ಉಪಾದಾನ. ಆ ಭಾಗ ಬಿಡುಗಡೆ ಆಗ್ತದೆ, ಅದು ಅಪಾದಾನ. ಶೃಂಗ ಅಪಾದಾನ ಆಯಿತು. ಶೃಂಗದ ಕೆಲವು ಭಾಗ ಉಪಾದಾನ. ಮಣ್ಣಿನ ಮುದ್ದೆ ಇದು ಅಪಾದಾನ. ಮುದ್ದೆ ಒಳಗಿನ ಕೆಲವು ಭಾಗ ಉಪಾದಾನ. ಚಪಾತಿ ಕಣಕ ಅಪಾದಾನ. ಕಣಕಿನ ಒಳಗಿನ ಒಂದು ಉರುಳಿ ತೋದಲು ಉಪಾದಾನ. ಹಿಂಗೆ ಅವಧಿ ಹೀಗೆ ಇದು ವ್ಯವಸ್ಥೆ ಮಾಡ. ಹಾಗಾದರೆ ಇಲ್ಲಿ ಬ್ರಹ್ಮ ಏನು, ಪರಬ್ರಹ್ಮನ ಪಾಲ್ ಅವನಿಗೆ ಏನಂತಂದ್ರೆ ಉಪಾದಾನ ಏಕದೇಶತ್ವ ಯದ್ಯಪ್ಯತ್ವ ಪ್ರದೃಶ್ಯತೆ. ಯದ್ಯಪಿ ಇಲ್ಲಿ ಶೃಂಗಾದಿಗಳಲ್ಲಿ ಉಪಾದಾನ ಏಕದೇಶತ್ವ ಅಂದರೆ ಶರ ಮೊದಲಾದ ದರ್ಭಗಳಿಗೆ ಉಪಾದಾನ ಅಂತೇನಾಗಿರ್ತದ ಅದರ ಏಕದೇಶ ಒಂದು ತೋರ್ತು. ಆದರೂ ಅದು ಯದ್ಯಪಿ ಪ್ರದೃಶ್ಯತೆ ಅದು ಅಪಾದಾನ ತೈವ ಅತ್ರ ದೃಷ್ಟಾಂತ. ಆ ಉಳಿದ ಭಾಗ ಅಪಾದಾನ, ಅದು ಹೋಗಿದ್ದ ಭಾಗ ಉಪಾದಾನ. ಬ್ರಹ್ಮ ಹೆಂಗಂದ್ರೆ ಬ್ರಹ್ಮ ಅಪಾದಾನ. ಅಪಾದಾನ ಅಂದ್ರೆ ಜಗದಾಕಾರಣ ಪರಿಣಾಮ ಆಗಂಗಿಲ್ಲ. ಜಗದಾಕಾರಣ ಪರಿಣಾಮ ಆಗಲಿಕ್ಕೆ ಕಾರಣವಾದ ಪ್ರಕೃತಿ. ಆ ಪ್ರಕೃತಿ ಅವನು ಉದರ ಒಳಗೆ, ಒಂದು ಉದರ ಒಳಗಿಂದು ನಿಮ್ಮ ಬಾಯಿಯಿಂದ ಸ್ವಲ್ಪ ಏನೋ ಕಫ ಗಿಫ ಹೊರಗೆ ಹೋಗಿ ಆ ಕಫಕ್ಕೆ ನಿಮ್ಮ ಬಾಯಿ ಅಪಾದಾನ ಅದು ಹೋಗ್ತದೆ. ಅಂದ್ರೆ ಇನ್ನು ಒಳಗಿನ ಜೀವಾತ್ಮ ಉಪಾದಾನ ಅದ. ಹಂಗೆ ಅಪಾದಾನ ತೈವ ಹತ್ರ ದೃಷ್ಟಾಂತ ಬ್ರಹ್ಮಣ. ಹಾಗೆ ಪೂರ ಪ್ರಕೃತಿ ಪರಮಾತ್ಮನ ಹೊಟ್ಟೆ ಇದೆ. ಆ ಪ್ರಕೃತಿ ಒಳಗಿನ ಕೆಲವು ಭಾಗ ಮಹತ್ತತ್ವ. ಆ ಪ್ರಕೃತಿಗೆ ಆಧಾರ ಸ್ತಂಭನೆ ಯಾರು? ಹೀಗಾಗಿ ಅಪಾದಾನತಯ ಈ ಬ್ರಹ್ಮನಿಗೆ ಇದು ಅಪಾದಾನವೇ ದೃಷ್ಟಾಂತ ಹೇಳಬೇಕು. ನೈ ಉಪಾದಾನತೈವಾತ್ರ ಮಾಯಾವಯವ ಗೌರವ. ಶೃಂಗದಿಂದ ಛಲ ಹುಟ್ಟು ಎಂಬುವಂತಹ ಕಡೆಗೆ ಈಗ ಅಪಾದಾನ ಉಪಾದಾನ ತಂದಾಗ ಕೆಲವು ಭಾಗ ಶೃಂಗದ್ದು ಹೋಗ್ತದೆ ಉಪಾದಾನ. ಇದಕ್ಯಾಕೆ ಅಪಾದಾನ ಅನ್ನಬೇಕಂದ್ರೆ ಬುದ್ಧಂದ್ರೆ ಉಪಾದಾನ ತೈವತ್ರ ಬಾಹ್ಯ ಇದು ಉಪಾದಾನ ಆಗಂಗಿಲ್ಲ. ಯಾವುದೋ ಉಳಿದದ್ದು ಭಾಗ, ಉಳಿದದ್ದು ಚಪಾತಿ ಮುದ್ದೆ ಅದು ಅಪಾದಾನ. ಯಾಕೆ ಬಾಹ್ಯ ಅವಯವ ಗೌರವ. ಆ ಹೋದ ಭಾಗದಕ್ಕಿಂತಲೂ ಉಳಿದ ಭಾಗ ಹೆಚ್ಚಿದೆ. ಉಪಾದಾನ ತೈವತ್ರ ಬಾಹ್ಯ ಅವಯವ ಗೌರವ, ಹೊರಗಿನ ಉಳಿದ ಅವಯವಗಳು ಹೆಚ್ಚಿರ್ತಾವೆ. ಅದ ಕಾರಣ ಇಲ್ಲಿ ಅಂತೂ ತಾತ್ಪರ್ಯ ಏನಾಗಬೇಕು, ಬ್ರಹ್ಮನು ಜಗತ್ತು ಹುಟ್ಟಲಿಕ್ಕೆ ಅವಧಿ ಹೊತ್ತು ಅವನೇ ಜಗದಾಕಾರ ಪರಿಣಾಮ ಅಲ್ಲ. ಅವಧಿದು ಕೆಲಸ ಮಾಡೋದು. ಹಿಟ್ಟಿನ ಗಿರಣಿ ಒಳಗೆ ಹಿಟ್ಟಿಂಗ್ ಹೊರಗೆ ಬೀಳ್ತಿತ್ತು. ಮುಂದೊಂದು ಕಬ್ಬಣ ಅದು ಅಪಾದಾನ, ಇದು ಉಪಾದಾನ. ಹೊರಗೆ ಹೋಗ್ಲಿಕ್ಕೆ ಅದಕ್ಕೆ ಕಾರಣ, ಹೊರಗೆ ಹೋಗ್ಲಿಕ್ಕೆ ಕಾರಣ. ಹಂಗೆ ಭಗವಂತ ತನ್ನ ಹೊಟ್ಟೆಯಲ್ಲಿ ಇದ್ದ ಪ್ರಕೃತಿಯೇ ಕೆಲವು ಭಾಗ ಹೊರಗೆ ಹೋಗಿಸ್ತಾನೆ. ಅಲ್ಲಿ ದೇವರು ಬೇಕಾಗ್ತದೆ. ದೇವರು ಇದ್ರೇನೆ ಅದು ಹೊರಗೆ ಹೋಗ್ತದೆ. ನಿಮಗೆ ದೃಷ್ಟಾಂತ ಸ್ವಲ್ಪ ಇದು ಅನ್ನಿಸ್ತದ. ಈಗ ಒಂದು ಜೀವಂತ ಶರೀರದಿಂದಲೇ ಈ ಹೂಗಳು ಕಫ ಮೂತ್ರಾದಿಗಳು ಹೊರಗೆ ಹೋಗ್ತವೆ. ಹೊರತು ಸತ್ ಶರೀರದ ಹೋಗಲ್ಲ. ಹಾಗಾದ್ರೆ ಏನಾಯ್ತು, ಚೇತನ್ನಾದ ಪರಮಾತ್ಮ ಪ್ರಕೃತಿ ಒಳಗಿದ್ದಾನಂತೆ ಆ ಪ್ರಕೃತಿಯ ಹೊರಗೆ ಹೋಗೋದು ಉಳಿದು ಮಾಡ್ತಾರೆ. ಏನಾಯ್ತು, ಜಗತ್ತಿಗೆ ಕಾರಣವಾದ ಪ್ರಕೃತಿ ಒಳಗಿದ್ದೂ ಪರಮಾತ್ಮ ಜಗತ್ತಿಗೆ ಕಾರಣ. ಜಗತ್ತಿಗೆ ಪರಮಾತ್ಮ ಕಾರಣ ಅಂತೀರಿ. ಈಗ ಮತ್ತೆ ಈ ಕಾರಣ ಹೌದು, ಮತ್ತೆ ಈ ಕಾರಣ ಅಲ್ಲ ಅಂದ್ರೆ ಭಾಸ್ಕರಾಚಾರ್ಯ ಮತ ಇಲ್ಲಿ ಬಂತು. ಜಗತ್ತಿಗೆ ಪರಮಾತ್ಮ ಅಪಾದಾನ ಆಗಿ
ಭಾಸ್ಕರಾಚಾರ್ಯರು ಮಣ್ಣು ಹೆಂಗೆ ಕೊಡ ಆಗ್ತದೆ ಹಂಗೆ ದೇವರೇ ಜಗತ್ತಾಗ್ತಾನ. ಅದಕ್ಕೆ ಅವರು ತೋರಿಸ್ತಾರೆ ವೇದಗಳು ಯಥೋವಾಯುಮಾನ ನಾವೇನು ಮಾಡ್ತೀವಿ. ಹೌದು, ಪರಮಾತ್ಮನು ಜಗತ್ತಿಗೆ ಕಾರಣ ಯಾರು? ಉಪಾದಾನ ಕಾರಣ. ಆ ಉಪಾದಾನಕ್ಕೆ ಅಪಾದಾನದ ಅಪಾದಾನ ಅಂದ್ರೆ ಆ ಭಾಗ ಹೊರಗೆ ಹೋಗಲಿಕ್ಕೆ ಅವಧಿಯ ಅವ ಒಳಗೆ ನಿಂತು ಪ್ರಕೃತಿ ಒಳಗೆ ಪ್ರೇರಣೆ ಮಾಡ ಹೊರಗೆ ಹೋಗ್ತದೆ. ಎಲ್ಲ ಹೊರಗೆ ಹೋಗಲ್ಲ, ಸ್ವಳಿತು ಆ ಕೆಲವು ಉಳಿಸೋದು ಕೆಲವು ಹೋಗಿಸೋದು ಭಾಗ ಈ ಪರಮಾತ್ಮ ಸೋರ್ಸ್ ಈ ಸೃಷ್ಟಿಕಾಲ ಬರ್ತದೆ. ಭಗವಂತ ಸೃಷ್ಟಿ ಮಾಡೋ ವಿಚಾರ ಮಾಡಿದಾಗ ಪ್ರಕೃತಿ ಒಳಗೆ ಆತ ಹೊಕ್ಕಮೇಲೆ ಅದರ ಆಕ್ಟಿವಿಟೀಸ್ ಅದೇ ಹೇಳೋದು. ಈಗ ಸೈಂಟಿಸ್ಟ್ ಆಗಿದೆ, ಸಾಂಖ್ಯರಾಗಿದೆ. ಈಗ ಹಾಗಾದ್ರೆ ಬರ್ಫ್ ಕೂತದು ಅದು ನೀರು ಯಾವಾಗ ಆಗ್ತದೆ? ಆ ನೀರು ಆಗಲಿಕ್ಕೆ ಒಂದು ಕಾರಣ ಸೂರ್ಯನ ಕಿರಣ ಒಳಗೆ ಬರಬೇಕು, ಅಗ್ನಿ ಬರಬೇಕು. ಹಂಗೆ ಮೂಲ ಪ್ರಕೃತಿ ಜಗದ ಕಾರಣ ಪರಿಣಾಮ ಆಗ್ತದೆ ಅಪೋದು. ಆದ್ರೆ ಆ ಪ್ರಕೃತಿ ಒಳಗೆ ಪರಮಾತ್ಮ ಬೇಕು, ಆಕ್ಟಿವೇಶನ್. ಅದೇನಾಗಿದೆ ಅಪಾಯಕ್ಕೆ ಅವಧಿಯ ಉಪಾದಾನ ಹೋಗ್ಲಿಕ್ಕೆ ಅವ ಸ್ಟಾರ್ಟಿಂಗ್ ಪಾಯಿಂಟ್. ಒಳಗಿದ್ರೆ ಹೋಗ್ತಿರ್ತವೆ. ಅವಧಿ ಮತ್ತು ಅಪಾದಾನ ಎರಡು ಒಂದೇ. ಹೆಚ್ಚು ಕಡಿಮೆ ಯಾವುದು ಕಾರ್ಯಾತ್ಮನ ಪರಿಣಾಮ ಅಂತ ಅದು ಉಪಾದಾನ. ಒಡಾತ್ಮನ ಪರಿಣಾಮ ಆಗುವ ಮಣ್ಣಿನ ಭಾಗ ಉಪಾದಾನ. ಆ ಮಣ್ಣಿನ ಭಾಗಕ್ಕೆ ಅವಧಿಭೂತವಾದದ್ದು ಅಪಾದಾನ. ಇನ್ನೊಂದು ಅಪಾದಾನ ಬರೀ ಮಣ್ಣಿನ ಬುದ್ಧಿ ಅಷ್ಟೇ ಅಲ್ಲ, ಆ ಹೊರಗೆ ಹೋಗ್ಬೇಕಲ್ಲ ಅದು ಹೊರಗೆ ಹೋಗ್ಲಿಕ್ಕೆ ಒಂದು ಕಾರಣ ಆಗ್ಬೇಕಲ್ಲ. ಹಂಗೆ ನಾನು ಹೇಳಿದೆ, ಶವದ ಬಾಯಿಯಿಂದ ಹೊರಗೆ ಕಫ ಹೋಗ್ತದೆ. ಯಾಕಿಲ್ಲ ಒಳಗೆ ಚೈತನ್ಯ. ಹಾಗೆ ಪ್ರಕೃತಿ ಉಪಾದಾನವಾಗಲು ಕೂಡ ಪರಿಣಾಮ ಹೊಂದಲು ಒಳಗೆ ಅವಧಿಭೂತವಾದಂತಹ ಇದರೊಳಗೆ ಪ್ರಕೃತಿ ಒಳಗೆ ಪರಮಾತ್ಮ ಬೇಕು. ಆ ದೃಷ್ಟಿಯಿಂದ ಬ್ರಹ್ಮ ಜಗತ್ತಿಗೆ ಕಾರಣ ಅಂತ ಬೇಕಿದೆ. ಸೂಕ್ಷ್ಮ ಗೊತ್ತಾಯ್ತು ಯಾಕೆ? ಇದೆಲ್ಲ ಎಷ್ಟು ನೋಡಿ. ನಹಿ ಉಪಾದಾನತೈ ಮಾತ್ರ. ಈ ಉಪಾದಾನ ಇಲ್ಲ, ಉಳಿದ ಭಾಗ ಉಪಾದಾನ ಅಲ್ಲ. ಅದು ಬಾಹ್ಯ ಅವಯವ ಗೌರವ. ಹೋದ ಭಾಗದಕ್ಕಿಂತ ಉಳಿದ ಭಾಗ ಹೆಚ್ಚು ಉಳಿದ ಅದನ್ನು ಮುದ್ದು ಇಷ್ಟದ ಹೋಗಿ ಉಳಿದ ಭಾಗ ಏನದ ಅದು ಹೌದು. ಇನ್ನೊಂದು ಇದು ದೃಷ್ಟಾಂತ ಸರಿಯಾಗುತ್ತೆ. ಅದು ಎರಡು ಜಡ. ಈ ಪರಮಾತ್ಮ ಮೂಲ ಪ್ರಕೃತಿ ಒಳಗಿದ್ದುಕೊಂಡು ಹೊರಗದು ಆ ಪ್ರಕೃತಿ ಅಥವಾ ಪ್ರಧಾನ ಅವ್ಯಕ್ತ ತತ್ವ ಮಹತ್ತತ್ವ ರೂಪವಾಗಿ ಪರಿಣಾಮ ಆಗಲಿಕ್ಕೆ ಕಾರಣ. ನಾನು ಕೇವಲ ಪೇಡೆ ಮುದ್ದಿದ್ದು ನಾ ಇಷ್ಟಿಷ್ಟು ಕೊಡಲಿಕ್ಕೆ ಈ ಕೊಡಬೇಕಾದ್ರೆ ತಾನೇ ಹೋಗೋದಿಲ್ಲ ಹೊರಗೆ ಹೊರಗೆ ಇಷ್ಟಿಷ್ಟು ಹೋಗ್ತದೆ. ಇಷ್ಟಿಷ್ಟು ಹೋಗಿಸ್ ಆ ಹೋಗಿಸೋಕ್ಕೆ ಮುದ್ದೆನೇ ಹೊರಗೆ ಹೋಗೋದು ಇದರಂಗಿಲ್ಲ. ಮುದ್ದೆ ಹೊರಗೆ ಹೋಗೋಕ್ಕೆ ಅವಧಿ ಅದಲ್ಲ ಆ ಪರಮಾತ್ಮನಿಗೆ. ಇಷ್ಟು ದೇವರ ಅದಕ್ಕೆ ಇದನ್ನು ನಾನು ಹೇಳಿದೆ. ಇದು ಮುಂದೆ ಈ ಸುಧಾರಣೆಗೆ ಇವೆಲ್ಲ ಭಾಳ ವಿಚಾರ ಮಾಡಿರ್ತಾರೆ. ನಚ ಅಚೇತನ ಮುಂದಿನ ಶ್ಲೋಕ ಅದೇಲ್ಲ. ನಚಾಚೇತನಸ್ತತ್ರ ಚೇತನಸ್ಯ ಸಮುದ್ಭವಃ ಉಪಾದಾನತಯಾ ಕಿಂ ತರ್ಹಿ ಉಪಾದಾನಂ ಹ್ಯಚೇತನಂ. ಹಿಂದೆ ಒಂದು ಪ್ರಶ್ನೆ ಬರ್ತದ. ಸಗಣಿಯಿಂದ ಚೇಳು ಹುಡ್ತದ.
ಶರದಿಂದ ಇದು ಶೃಂಗದಿಂದ ಶರ ಆಮೇಲೆ ಆಡಿನ ಕೂದಲದಿಂದ ಗದಿಕೆ ಬರ್ತದೆ ಅಂತ ಹೇಳಿದ್ರು. ಅಂದ್ರೆ ಸಗಣಿ ಮೊದಲಾದವುಗಳಿಂದ ಚೇಳಿಯನ್ನು ಹುಡ್ತಾವಲ್ಲ, ಅದೇನು ಮಾಡಬೇಕು, ವ್ಯವಸ್ಥೆ ಹೆಂಗೆ ಮಾಡಬೇಕು? ಅಲ್ಲಿ ಅಚೇತನವಾದ ಸಗಣಿ, ಚೇಳ ಅದು ಚೇತನ. ಅದಕ್ಕೆ ಅಚೇತನತಃ ಚೇತನಸ್ಯ ಸಮುದ್ಭವ ನ. ಈ ಸಗಣಿ ದೃಷ್ಟಾಂತ ಕೊಟ್ಟು ಸಗಣಿಯಿಂದ ಚೇಳ ಹುಟ್ಟು, ಸಗಣಿ ಚೇತನ ಅಚೇತನ, ಜಡದಿಂದ ಚೇತನ ಅಚೇತನ. ಆ ಚೇತನವಾದಂತಹ ಸಗಣಿಯಿಂದ ಚೇತನವಾದಂತಹ ಇದು ಹೆಂಗೆ ಹುಡ್ತು ಒಂದು ಪ್ರಶ್ನೆ ಬಂತು. ಹುಡ್ತೋ ಇಲ್ಲ, ಹಾಗಾದ್ರೆ ಅಚೇತನತಃ ಚೇತನ ಸಮುದ್ಭವ ನ ಅಂತ ಹೇಳಿದ್ರು. ಅಚೇತನವಾದಂತಹ ಆ ಗೋಮಯದಿಂದ ಇಟ್ಟಂಗಿಲ್ಲ. ಅದು ಹಿಂಗೆ ಹೆಂಗೆ ಮಾಡ್ತೀರಿ? ಹುಟ್ಟಿದ ಕಾರಣ ಹಾಂ, ಅಪಾದಾನತಯ ಕಿಂ ತರ್ಹಿ ಅಪಾದಾನಂ ಬಿ ಅಚೇತನಂ. ಅದು ಹಿಂಗೆ ಮಾಡಬೇಕು ಅಂತಂದರೆ ವೃಶ್ಚಿಕದ ಒಳಗೆ ಭಾಳ ಮಂದಿ ಹೇಳೋದು ಹಿಂಗೆ, ಸಗಣಿಯಿಂದ ಚೇಳ ಹುಡ್ತದ ಅಂದರೆ ಏನು? ಯಾವುದೋ ಒಂದು ಗರ್ಭಿಣಿ ಆಗಿರ್ತಕ್ಕಂತಹ ಒಂದು ಚೇಳು ಬಂದು ಒಳಗೆ ಕೊಡ್ತದೆ, ಸಗಣಿಯಾಗಿ ಕೊಡ್ತದೆ, ಅಲ್ಲಿ ಅದು ಮರಿ ಹಾಕ್ತದೆ, ಮರಿ ಹಾಕಿ ಅದು ಹೋಗ್ತದೆ, ಇದು ಹೋಗಿ ಸಾಕ್ತದೆ ಅಂತಂದ ಮುಂದೆ ಇಲ್ಲಿ ಹುಡ್ತೀವಿ, ಇದು ಹುಡ್ತೀವಿ ಹಿಂಗೆ ಅಂತೂ ಏನಾಗ್ತದೆ, ಆ ಕಾವು ಆ ಸಗಣಿಯ ಒಂದು ರಸಾಯನ ಅಂತೂ ಅದರ ಉತ್ಪತ್ತಿಗೆ ಒಂದು ಸರ್ಕಾರಿ ಕಾರಣ, ಆವಾಸ ಕಾರಣ. ಹಾಗಾದ್ರೆ ಇಲ್ಲಿ ಚೇಳಿನ ಮರಿ ಏನು ಹುಡ್ತಾವಲ್ರಿ, ಅದ್ರ ತಾಯಿ ಹೊಟ್ಟಿ ಹರಿದೇ ಹೊರಗೆ ಬಂದ್ಬಿಡ್ತಾವ. ಹೌದು, ಅದು ಉಪಾದಾನ ಆಗಂಗಿಲ್ಲ. ಅಪಾದಾನವೇ ಅಚೇತನ. ಅದರ ಅಚೇತನವಾದ ಸಗಣಿಯ ಭಾಗ ಹೀಟು ಇತ್ಯಾದಿಗಳು ಉತ್ಪತ್ತಿಗೆ ಕಾರಣ. ಈ ಉಪಾದಾನ ಸಗಣಿಯೇ ಚೇಳಾಕಾರ ಆಗಲ್ಲ. ಅಪಾದಾನ ಸಗಣಿಯ ಭಾಗ ಚೇಳಿನ ಉತ್ಪತ್ತಿಗೆ ಒಂದು ಭಾಗ, ಅದು ಕಾರಣ ಅಪಾದಾನ. ಹೊರತು ಅಂತ ತಾತ್ಪರ್ಯ ಸಗಣಿಯಿಂದ ಚೇಳು ಹುಟ್ಟೇ ಇಲ್ಲ, ಸಗಣಿ ಚೇಳು ಹುಟ್ಟಿಲ್ಲ, ಮತ್ತೆ ಹುಟ್ಟದಂತ ಅಲ್ಲ. ಈಗ ಆ ಸಗಣಿಯ ಕೆಲವು ರಾಸಾಯನಿಕ ಪ್ರಕ್ರಿಯೆಗಳು ಅದರ ದೇಹಕ್ಕೆ, ದೇಹದ ಪೋಷಣೆಗೂ ದೇಹದ ಹುಟ್ಟಿಗೂ ಕಾರಣ ಆಗ್ತದೆ. ಮತ್ತು ಒಳಗಿನ ಜೀವಾತ್ಮ, ಆ ಚೇಳಿನ ಜೀವಾತ್ಮಕ್ಕೆ ಸಗಣಿ, ಜಡವಾದ ಸಗಣಿ ಕಾರಣ. ಆ ಚೇಳಿನ ದೇಹದಲ್ಲ, ಜಡವಾದ ದೇಹ, ಆ ದೇಹಕ್ಕೆ ಕೆಲವು ಭಾಗದಲ್ಲಿ ಅದು ಕಾರಣ. ಅನುಕೂಲ ಮಾಡ್ತಾರೆ. ಹಾಂ, ಅದು ಅಪಾದಾನ ತಯಾರು. ಅಪಾದಾನ ಆಗಂಗಿಲ್ಲ. ಅಪಾದಾನ ಅಂದ್ರೆ ಆ ಹುಟ್ಟಲಿಕ್ಕೆ ಅವಧಿ ಆಗ್ತದೆ. ಚೇಳಿನಿಂದ ಹುಡ್ತೀವಿ ಅಂದ್ರೆ ಚೇಳಿನ ಹುಟ್ಟುವಿಕೆ ಅವಧಿ ಮಾತ್ರ ಹೊತ್ತು ಉಪಾದಾನ ಆಗೋದು. ಎಕ್ಸಾಂಪಲ್ದಾಗ ಆ್ಯಕ್ಚುಲಿ ಉಪಾದಾನ ಪಾಠ ಉಪಾದಾನ ಇಲ್ಲಿ ಆಗಿಲ್ಲ. ಮೇನ್ ಡಿಫರೆನ್ಸ್ ಏನಿದೆ ಅಪಾದಾನ ಮುಖ್ಯ ಡಿಫರೆನ್ಸ್ ಏನಂತ ಎರಡು? ನಾಗ ಹೇಳಿ ಅಪಾದಾನ ಅಂತಂದ್ರೆ ನಾವು ಚಪಾತಿ ಕಣಕ ಮುದ್ದೆ, ಆ ಮುದ್ದೆ ದೊಡ್ಡ ಮುದ್ದೆ ಸಣ್ಣ ಮುದ್ದೆ ತೊಗೊಂಡು ನಾನು ಚಪಾತಿ ಮಾಡಿಬಿಡ್ತಾರೆ. ಚಪಾತಿ ಆಗ್ಲಿಕ್ಕೆ ಯಾವ ಕಣಕ ಅದು ಉಪಾದಾನ, ಉಳಿದದ್ದು ಅಪಾದಾನ. ಅಲ್ಲಿಂದ ತೊಗೊಂಡು, ಎಲ್ಲಿಂದ ತೊಗೊಂಡು ಇಲ್ಲಿಂದ ತೊಗೊಂಡು, ಹಂಗೆ ಈ ಕೊಂಬದಿಂದ ಒಂದು ಥರದ ದರ್ಭ ಕೊಡ್ತು. ಕೊಂಬದ ಕೆಲವು ಭಾಗ ಅದು ಪುಡಿ ಬಿದ್ದಿರ್ತದೆ, ದರ್ಭ ಆಗ್ತದೆ ಅಂತ ಹೇಳ್ತಾರೆ. ಆ ಏನು ದರ್ಭ ಆಗೇದ
ಅದಕ್ಕೇನು ಕೊಂಬಿನ ಕೆಲವು ಭಾಗ ಉಪಾದಾನ, ಉಳಿದದ್ದು ಅಪಾದಾನ. ಹಾಗೆ ಪರಮಾತ್ಮ ಅಪಾದಾನ ಅಂದ್ರೆ ಆ ಮೂಲ ಪ್ರಕೃತಿಯ ಕೆಲವು ಭಾಗ ಹೊರಗೆ ಹೋಗಲಿಕ್ಕೆ ಪರಮಾತ್ಮ ಕಾರಣ. ಅದು ಕೂಡ ಹೇಳಿದ ಈ ಮನಕದ ಮುದ್ದೆಯೊಳಗಿಂದ ಅವನ ಕಣಕ್ಕೆ ಹೋಗ್ತದೆ, ಹಂಗೆ ದೇವರು ತಾನು ಭಾಗ ಹೋಗ್ತಂಗಿಲ್ಲ, ಅದು ಹೋಗೋ ಹಂಗೆ ಮಾಡ್ತಾನೆ. ಆ ಕಾರಣಕ್ಕಾಗಿ ಪರಮಾತ್ಮಗೆ ಅದಕ್ಕೆ ಇದನ್ನು ಹೇಳ್ತು, ನಚ ಅಚೇತನ ಚೇತನಸ್ಯ ಸಂಬಂಧ, ಅಚೇತನದಿಂದ ಚೇತನದ ಉತ್ಪತ್ತಿಯೂ ಇಲ್ಲ. ಹಾಗಾದ್ರೆ ತರ್ಹಿ ಅಲ್ಲಿ ಅಪಾದಾನ ಅಚೇತನ, ಅಲ್ಲಿ ಅಪಾದಾನವಾಗಿದ್ದು ಅಚೇತನವೇ ಹೊರತು ಅಪಾದಾನವಾದಂಥ ಪರಮಾತ್ಮ ಅಲ್ಲೇ ಅಲ್ಲ. ಸರಿ, ಇದು ಮುಗಿತಿದೆ. ಇನ್ನು ವೇದದ ಭಾಗ ಇಲ್ಲಿ ತನಕ ಏನು ಹೇಳಿದ್ರು, ಪರಮಾತ್ಮ ಜಗತ್ತಿಗೆ ಉಪಾದಾನ ಕಾರಣ ಅಲ್ಲ, ಇಂತೂ ಜಗತ್ತಿನ ಸೃಷ್ಟಿಗೆ ಆ ಉಪಾದಾನಭೂತವಾದ ಪ್ರಕೃತಿ ಒಳಗೆ ನಿಂತುಕೊಂಡು ಅದಕ್ಕೆ ತೇಜಸ್ವಿತಾನ ಅಪಾದಾನ ಆಗುತ್ತಾನೆ ಅಂತ ಹೇಳಿದ್ರು. ಹಾಂ, ಹಾಗಾದ್ರೆ ವೇದ ಒಂದು ವೇದದ ಮತ್ತು ಈ ವೇದ ತಂದು ದೇವರು ಬಹುಶ್ಯಾಂ ಪ್ರಜಾ ಏತಿ, ದೇವರು ನೋಡಿದಂತ ನಾನು ಬಹಳ ಬಹಳ ರೂಪವುಳ್ಳವನಾಗಬೇಕು. ಇಷ್ಟೇ ಅಲ್ಲ, ಸತ್ಯ ತ್ಯಜ ಭವತ, ಅವ ಸತ ಮತ್ತು ತ್ಯಜ ಆದ. ಪರಮಾತ್ಮ ಅಂಥವ ನಿರುಕ್ತ ಅನಿರುಕ್ತ, ನಿಲಯನ ಅನಿಲಯ, ವಿಜ್ಞಾನ ಅವಿಜ್ಞಾನ, ಸತ್ಯ ಅಮೃತ. ಸತ್ಯಮಭವತ ಒಂದು ತೈತ್ರಿ ಉಪನಿಷತ್ತು, ಸತ್ಯ ತ್ಯಜ ಭವತ ಅಲ್ಲಿರಾಗಿತ್ತು ಕೆಳಗೆ ಅದು ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ವಿಜ್ಞಾನಂಚ ವಿಜ್ಞಾನಂಚ ಸತ್ಯಂಚ ಅಮೃತಂ ಸತ್ಯಮಭವತ. ದೇವರು ಜಗದಾಕಾರೇಣ ಪರಿಣಾಮ ಆಗುವುದಿಲ್ಲ ಅನ್ನಲಿಕ್ಕೆ ಈ ಶ್ರುತಿ ಹೇಳ್ತು. ಸತ್ ಸೃಷ್ಟ್ವೇ ಸತ್, ದೇವರು ಸತತ್ಯತ, ಜಗತ್ತು ಸತತ್ಯತ ಶಬ್ದಕ್ಕೆ ಅರ್ಥ ಮಾಡ್ತಾರೆ. ಏನು ದೇವರಿಗೆ ಸತ ಅಂತ ಯಾಕಂತಾರೆ, ತ್ಯತ ಅಂತ ಯಾಕಂತಾರೆ ಅಂದ್ರೆ ಪರಮಾತ್ಮ ಹೇಳ್ತಾರೆ ಸತ್ವ ಸತತ್ಯತ ಅಂದ್ರೆ ಸತದ ಸರ್ವೋತ್ತಮತ್ವ. ಪರಮಾತ್ಮ ಸರ್ವೋತ್ತಮನಾಗಿದ್ದರಿಂದ ಅವನು ಸತ ಅಂದ್ರೆ. ತ್ಯತ ಅಂದ್ರೆ ಎಲ್ಲ ಕಡೆಗೆ ವ್ಯಾಪ್ತನಾಗಿ ಪ್ರೇರಕನಾಗಿದ್ದಾನೆ. ಸತ್ ಸರ್ವೋತ್ತಮ, ತ್ಯತ ಎಲ್ಲ ಕಡೆಗೆ ವ್ಯಾಪ್ತ. ದೇವರು ಸರ್ವೋತ್ತಮನಾಗಿ ವ್ಯಾಪ್ತನಾದ ಪರಮಾತ್ಮ ಅಭವತ್ ಜಗದಾಕಾರೇಣ ಆದ ಅಂತ ವೇದ. ಇದು ಹೆಂಗೆ ಮಾಡ್ತೀವಿ ವ್ಯವಸ್ಥೆ? ಇದೆಲ್ಲ ಇದು ಸಮಸ್ಯೆ ಬರೋದು ವೇದದ ವಿಚಾರವೇ ಇದೆ, ಮತ್ತೊಂದೇನು ಹಾಗಾಗಿ ಹೋಗೋದಂತ. ಈಗ ನೋಡಿ, ಸತ್ಯತ್ಯಚ್ಚ ಅಭವತ, ಮಣ್ಣು ಕೊಡ ಆಯ್ತು. ಹಂಗ ಸತರೂಪನಾದ ತ್ಯತರೂಪನಾದ ಪರಮಾತ್ಮ ಜಗದ ಆದ ಇದು ಹೆಂಗೆ ಮಾಡ್ತೀವಿ? ವೇದ ಯಾರೋ ಹಿಂಗೆ ಹಾಗಾಗಿ ಹೋಗೋದಂತಲ್ಲ. ಸತ ತ್ಯತ ಅಂದ್ರೆ ಏನು? ಸತ ಅಂದ್ರೆ ಸರ್ವೋತ್ತಮ, ತ್ಯತ ಅಂದ್ರೆ ವ್ಯಾಪ್ತನಾದ ಪರಮಾತ್ಮ ಅಭವತ ಆದ. ಇನ್ನೇನು ಬಂತು? ಹೆಂಗೆ ಅರ್ಥ ಮಾಡೋರು? ಸತ್ಯ ತ್ಯಚ್ಚಾಭವತ್ ಇತಿ ನಾಸ್ಯ ವಿಶ್ವಮುಚ್ಯತೆ. ಆಚಾರ್ಯ ಅದು ಅನುವ್ಯಾಖ್ಯಾನವಾಗಿ ಹೇಳಿದ್ರು. ಇಲ್ಲಿ ಪರಮಾತ್ಮನು ಸತ ಮತ್ತು ತ್ಯತ ಶಬ್ದಗಳಿಂದ ವಾಚ್ಯವಾದಂತಹ ಜಗತ್ ಏನಿದೆ, ಆ ಜಗತ್ ಆದ ಅಂತ ಹಂಗೆ ಅರ್ಥ ಅಲ್ಲ. ಇನ್ನೊಂದು ಅರ್ಥದ, ಸತ ಅಂದ್ರೆ ಕಣ್ಣಿಗೆ ಕಾಣಿಸೋದು, ತ್ಯತ ಅಂದ್ರೆ ಅವ್ಯಕ್ತ, ಕಾಣಿಸ್ತೈತೆ ಜಗತ್ತಿನ ಎರಡು ಭಾಗ, ಕಾಣಿಸೋ ಜಗತ್ತ, ಕಾಣಿಸೋ ಜಗತ್ತ. ಈಗ
ಇವಾಗ ಆಕಾಶ ಕಾಣಿಸ್ತದೆ, ಶಬ್ದ ಕಾಣಿಸಂಗೆ, ವಾಯು ಕಾಣಿಸ್ತಂಗೆ, ಸ್ಪರ್ಶ ಕಾಣಿಸಂಗೆ, ಆಕಾಶ ಕಾಣಿಸ್ತಂಗೆ. ಹಿಂಗದ ಕಾಣೋ ಪೃಥ್ವಿ ಅಪ್ಪ ತೇಜ ಕಾಣಿಸ್ತಾವ, ವಾಯು ಮತ್ತು ಆಕಾಶ ಕಾಣಿಸಂಗೆ. ಮತ್ತು ಜಗತ್ತಿನಾಗ ಸತ ತ್ಯತ ಹಂಗದೆ ಸತ ಕಾಣಿಸೋದು, ಚತ ಕಾಣಿಸ್ತಾರೆ. ಕಾಣಿಸದೇ ಇರುವ ಜಗದಾಕಾರವಾಗಿ ಪರಿಣಾಮಿನಾದ ಪರಮಾತ್ಮ. ಇದಕ್ಕೆ ಅರ್ಥ ಏನು ಅಂದ್ರೆ ಸತ್ಯತ್ಯಚ್ಚ ಭವತಿ ನೋಡಿ, ಸತ್ಯತ್ಯಚ್ಚ ಭವತ್ಯಂಬ ಶ್ರುತಿಯು ಇತಿಹಾಸ ಶ್ರುತಿಯು ನಾಸ್ಯದಲ್ಲ ಅಸ್ಯತವೇ ಅಸ್ಯ ಈ ಜಗತ್ತಿ ಪರಮಾತ್ಮನಿಗೆ ವಿಶ್ವತ್ವಂ ನ ಉಚ್ಯತೆ, ವಿಶ್ವನಾಥ ಅಂತ ಹೇಳಂಗಿಲ್ಲ. ಅಮ್ಮ ಹಿಂಗ ಶ್ಲೋಕದ ಅಮ್ಮ ಹಂಗ ಹಿಂಗೆ ಮಾಡಿ ಅಸ್ಯ ಈ ಪರಮಾತ್ಮನಿಗೆ ಸತದಶ ಅಭವತ ಇತಿ ವಿಶ್ವಂ ಪರಮಾತ್ಮ ಸತ ಮತ್ತು ಚತರೂಪನಾಗಿ ಜಗದಾಕಾರಿಗಳ ಪರಿಣಾಮ ಆದ ಅಂತ ನ ಉಚ್ಯತೆ ಹೇಳಂಗಿಲ್ಲ. ಯಾಕೆ ಹಿಂಗ ತತ್ ಸೃಷ್ಟ ತದೇವಾನು ಪ್ರಾವಿಶತ್ ಅನ್ನ ಸೃಷ್ಟಿ ಮಾಡಿ ಒಳಗ ಪ್ರವೇಶ ಮಾಡಿದ ಅಂತ, ಮತ್ತು ತಾನೇ ಆಗಿದ್ದ ಪ್ರವೇಶ ಮಾಡ್ತಾನೆ. ನೋಡಿ ಶ್ರೀನಿವಾಸ ಹೆಂಗೆ ಅರ್ಥ ಮಾಡ್ತಾರೆ. ಅದೇ ಮುಂದೆ ಏನಾಗ್ತದ ಸತ್ಯಚ್ಚ ಭವತ ಎಂಥದ್ದು ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ವಿಜ್ಞಾನಂಚ ವಿಜ್ಞಾನಂಚ ಸತ್ಯಂಚ ಸತ್ಯ ಸತ್ಯಭವತ. ಇದು ಸತ್ಯ ಸತ್ಯ ದೇವ್ ಸತತ್ಯತ ಆದ ಅಂತ, ಸತತ್ಯತ ರೂಪ ವಿಶ್ವನಾದ ಅಂತ ಬರಂಗಿಲ್ಲ. ಯಾಕಂದ್ರೆ ಮುಂದೇನಾಗಿದೆ ತತ್ ಸೃಷ್ಟ ತದೇವಾನುಕ್ತ ಜಗತ್ತು ಪರಮಾತ್ಮ ಜಗತ್ತನ್ನು ಹುಟ್ಟಿಸಿ ಅದರ ಒಳಗ ಪ್ರವೇಶ ಮಾಡಿದ ಅಂತ, ತಾನೇ ಆಗಿದ್ದಾನ ಪ್ರವೇಶ ಮಾಡ್ತಾನೆ. ಅದಕ್ಕೆ ತತ್ಸೃಷ್ಟ್ವೇತಿ ಗಿರೈವಾಸ್ಯ ಪೂರ್ವಂ ವಿಶ್ವಸ್ಯ ಸಿದ್ಧಿತಃ. ತತ್ಸೃಷ್ಟ ತದೇವ ಎಂಬುದೇ ಜಗತ್ತು ಇತ್ತು, ಪೂರ್ವಂ ವಿಶ್ವಸ್ಯ ಸಿದ್ಧಿ ಇದ್ದ ಜಗತ್ತಿನೊಳಗ ಪ್ರವೇಶ ಮಾಡಿದ ಅಂತ ಹೇಳೋದು. ಜಗತ್ ಸೃಷ್ಟಿ ಮಾಡಿ ನಾವು ಒಪ್ಕೋತೇವೆ, ಆದ್ರೆ ತಾನೇ ಜಗದಾಕಾರಿಗಳ ರೂಪ ಒಳಗ ಪ್ರವೇಶ ಮಾಡಿದ, ಮನಿ ಕಟ್ಟಿಸಿ ಒಳಗ ಪ್ರವೇಶ ಮಾಡಿದ ಅಂತ ಮನಿನೇ ಅವಾದ. ಕವಳ ತುತ್ತನ್ನ ಬಾಯಲ್ಲಿ ಹಾಕೊಂಡ ಅಂತ ಹೇಳ್ಬಿಟ್ಟು ಅವನು ತುತ್ತೇ ಬಾಯ ಆಯಿತು ಅನ್ನೋದು ಅಪಧ್ರಮ. ಇನ್ನ ಸತ್ಯತ್ಯಚ್ಚ ಭವತ ನಿರುಕ್ತಂಚ ಅನಿರುಕ್ತಂಚ ಸತ್ಯಂಚ ಅನೃತಂಚ ಜ್ಞಾನಂಚ ಅವಿಜ್ಞಾನಂಚ ವೇದದ ಆ ವೇದಾರ್ಥವನ್ನು ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಮಂತ್ರರು ನಿರೂಪಣೆ ಮಾಡ್ತಾ ಇದ್ದಾರೆ. ನೀವು ಕೇಳ್ತಕ್ಕಂಥ ಪದ ಏನಪ್ಪ? ಸತ ಸತ್ತತ್ ಸತ್ತತೆ ಇಷ್ಟೇ, ಸತ್ತತೆ ಇಷ್ಟೇ ಅರ್ಥ. ಸತ್ತತೆ ಅಂದ್ರೇನು? ಪರಮಾತ್ಮ ಸತ್ತತೆ ಸತ ಸರ್ವೋತ್ತಮನಾಗಿರ್ತಾನೆ. ಸತ ತತ ಅಂದ್ರೆ ವ್ಯಾಪ್ತನಾಗಿದ್ದ, ತ್ಯತ ಅಂದ್ರೆ ಸತ್ ಸತ್ ಮತ್ತು ತ್ಯತ್ ಶಬ್ದಗಳಿಗೆ ಅದು ನಿಮ್ಗೆ ವೇದ ಅಂತ ತೋರಿಸಿದ್ರೆ ಆಚಾರ್ಯ ವೇದಾರ್ಥವನ್ನು ಹೇಳಿದ್ ನಿಮಗೆ ಏನಾಗ್ತದಪ್ಪ ಅಂದ್ರೆ ಸೊಳ್ಳ. ಆ ವೇದವನ್ನು ನಾನು ಅಂತ ತೋರಿಸಿದ್ದು ನಮ್ಮನ್ನು ತೋರಿಸ್ತದೆ, ತಪ್ಪೇನು? ಓಂ ಸತ್ಯತ್ಯಚ್ಚ ಭವತ ನಿರುಕ್ತಂಚ 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 ನಿಲಯನಂಚ ನಿಲಯನ ಅನಿಯ ವಿಜ್ಞಾನಂಚ ವಿಜ್ಞಾನಂಚ ಸತ್ಯಂಚಾನತಂಚ ಸತ್ಯಮಭವತ ಇದಂ ಸರ್ವಮಸೃಜತ ತತ್ಸೃಷ್ಟ್ವಾ ತದೇವಾನುಪ್ರವಿಶತ ತದನುಪ್ರವಿಶ್ಯ ಸತ್ಯತ್ಯಚ್ಚಾಭವತ. ಪರಮಾತ್ಮ ಸೃಷ್ಟಿ ಮಾಡಿ ಪ್ರವೇಶ ಮಾಡಿ ಸತತ್ಯತ ಆದ. ವೇದ ಇಲ್ಲಿ ವೇದ ಒಳಗೆ 5 ವಾಕ್ಯಗಳು. ಸತ್ಯತ್ಯಚ್ಚಾಭವತ, ನಿರುಕ್ತಂಚ ಅನಿರುಕ್ತಂಚ, ನಿಲಯನಂಚ ಅನಿಲಯನಂಚ, ವಿಜ್ಞಾನಂಚ ಅವಿಜ್ಞಾನಂಚ, ಸತ್ಯಂಚ ಅನೃತಂಚ. ಇವು 5 ವಾಕ್ಯ. ಇವಾಗ ಸತ ತ್ಯತ
ನಿರುಕ್ತ ಅನಿರುಕ್ತ, ನಿಲಯನ ಅನಿಲಯನ, ವಿಜ್ಞಾನ ಅವಿಜ್ಞಾನ, ಸತ್ಯ ಅದರ ಸತ್ಯ ಮತ್ತು ಈ 5 ವಾಕ್ಯಗಳ ಅರ್ಥಗಳನ್ನು ಆಚಾರ್ಯವನ್ನು ಪದರು ಅನುವ್ಯಾಖ್ಯಾನ ನಿರೂಪಣೆ ಎಲ್ಲಿ ಮಾಡ್ಯಾರ? ಸತ್ ಸತ್ ಸತ್ತತೆ ಇಷ್ಟೇ ಅರ್ಥ. ಸತ್ತದ ಸತ್ಯಕ ಎಲ್ಲ ಕಡೆಗೆ ಉತ್ತಮ ಮತ್ತು ತತಿಯಿಂದ ವ್ಯಾಪ್ತಿ 78 ಶ್ಲೋಕಗಳು ಅದೇ ಇಲ್ಲ, ಆ ಸಂಖ್ಯಾ ಬೇರೆ ಇರಬೇಕು. ಶ್ಲೋಕಕ್ಕೆ ಅದೇ ಇಲ್ಲ ಮುಂದೆ. ಇನ್ನು ನಿರುಕ್ತಂಚ ನಿರುಕ್ತ ಅನಿರುಕ್ತ ನೋಡಿ, ದೇವರು ಎಂಥ ದೇವರವ? ಸತತ ಆಗ್ಯಾನ, ಸರ್ವೋತ್ತಮ ಆಗ್ಯಾನ, ವ್ಯಾಪ್ತ ಆಗ್ಯಾನ. ಬಂದಾಯ್ತು, ಸತತ ಅರ್ಥ ಆಯ್ತು. ನಿರುಕ್ತ ಅನಿರುಕ್ತ ಅಂದ್ರೆ ದೇವರು ನಿರುಕ್ತ ಅನಿರುಕ್ತ ಅಂದ್ರೆ ಏನಪ್ಪ? ನಿರುಕ್ತ ಅಂದ್ರೆ ವೇದಗಳಿಂದ ಹೇಳಿಸಿಕೊಳ್ಳಲ್ಪಟ್ಟವನು. ಅನಿರುಕ್ತ ಅಂದ್ರೆ ವೇದಗಳನ್ನು ಹೇಳಿಸಿಕೊಳ್ಳಲ್ಪಡದೆ ಇರ್ತವನು. ವಿತರಾಮ್ ನಿರ್ಗತ ಉಕ್ತ ಯಾರು? ಅನಿರುಕ್ತ. ವೇದಗಳು ಪರಮಾತ್ಮ ಹೇಳ್ತಾವ. ಅನಿರುಕ್ತ ಅಂದ್ರೆ ಪೂರ್ಣ ಹೇಳಂಗಿಲ್ಲ. ಪೂರ್ಣ ದೇವರೇನಾದ? ನಿರುಕ್ತ. ನಿಮ್ಮ ಪರಿಚಯ ನನಗೆ ಅದ ಇಲ್ಲ, ಎಲ್ಲೋ ನೀವು ಪರಿಚಿತರು ಹೌದು, ಅಪರಿಚಿತರು ಹೌದು. ಪರಿಚಿತರು ಹೆಂಗಪ್ಪ? ದಿನ ಪಾಠಕ್ಕೆ ಬರ್ತೀರಿ, ಪಾಠ ಕೇಳ್ತೀರಿ, ಹೇಳ್ತೀರಿ, ಅದು ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಹುಟ್ಟಿದ್ರಿ, ಮತ್ತು ನಿಮ್ಮ ವಯಸ್ಸು ಎಷ್ಟು, ನಿಮ್ಮ ವೇಟ್ ಎಷ್ಟು, ನಿಮ್ದು ಇದು ಶಿಕ್ಷಣ ಗತಿ ನಮ್ಗೆ ಇತ್ಯಾದಿ ಎಲ್ಲ ನಿಮ್ಗೆ ನಾವು ಭಾಳ ವಿಷಯ ಗೊತ್ತು. ಅದು ನೀವು ನಮ್ಮ ಪರಿಚಿತರೂ ಹೌದು. ಹಂಗೆ ದೇವರನ್ನ ವೇದ ನಿರುಕ್ತ ಚೆನ್ನಾಗಿ ಹೇಳ್ತದೆ. ವೇದ ಅನಿರುಕ್ತ ಹಾಂ. ಮತ್ತು ಏನ್ರಿ ವೇದ ಹಂಗೆ ಹೇಳ್ತದೆ, ಹಿಂಗೆ ಹೇಳ್ತದೆ, ಹಾಕಿಲ್ಲ ತಂತಿಲ್ಲ, ವೇದಕ್ಕೆ ಬೈತಿರ್ತ. ಅರ್ಥ ಆಗಿದಂಗಿಲ್ಲ, ಅರ್ಥ ಆಗಿದಂಗಿಲ್ಲ. ಏನೇ ದೇವ್ರ ನಿರಾಕಾರ ಅಂತಾರೆ, ಸಾಕಾರ ಅಂತಾರೆ. ವೇದ ಒಳಗೆ ಇರುವುದಿಲ್ಲ. ಹೇಳೋರಿಗೆ ಒಬ್ಬರಿಗೆ ಕಾಲೆಲ್ಲ ಮೇಳಿಲ್ಲ. ಏನು ಹೇಳ್ತಾರೆ? ಸಾಗಿ ಇವತ್ತು 99% ಪುರಾಣ, ವೇದ, ವಾಕ್ಯ ಎಲ್ಲ ತತ್ವಪಾತ್ರ ಇವ್ರು ತಮ್ಮ ಕಲ್ಪನಾದಿಂದ ಹೇಳೋದು. ಅದಕ್ಕೆ ಹಿಂದಿಲ್ಲ ಮುಂದೆ ಕೇಳೋಕ್ಕಿಂತ ಏನು ಹೇಳಿಕೆ ಒಳಗೆ ಏನು ಬಿಸ್ನೆಸ್ ಯಾರೋ ಒಬ್ರು ಹೇಳಿದ್ದನ್ನು ಕನ್ನಡದಾಗ ಓದೋದು ಹೀಗದ. ಇಷ್ಟು ದಾಟವಾಗ್ಯದ. ಅದು ಇತಿಹಾಸ ಸಂಶೋಧಕರಂತೂ ಹೆಸರು ಸಂಶೋಧಕರು ಏನು ಒಂದು ಎರಡು ಮೂರು ಏನೋ ಅಬದ್ಧ ಇಲ್ಲಿ ತಂದಿರ್ತಾರೆ. ಅವು ತತ್ವ ತಗೊಂಡಿರ್ತಾರೆ. ಮತ್ತು ಅವರಿಗೂ ಅದು ಅರ್ಥ ಆಗಿರಂಗಿಲ್ಲ. ನಿಮ್ಗೆ ಹೇಳ್ದ ಯಾರೋ ಮತ್ತು ಮುಸಲ್ಮಾನ ದೇವರಿಗೆಲ್ಲ ಹಿಂದೂಗಳು ಪೂಜೆ ಮಾಡ್ತಾರೆ, ಮೂರ್ತಿಗಳ ಪೂಜೆ. ಆದರೆ ಆ ಹಿಂದೂಗಳ ಗ್ರಂಥೊಳಗೆ ನತಶ್ಯಪ್ ಪ್ರತಿಮಾ ಎಲ್ಲೋ ಒಂದು ಕಡೆ ಅದ ಕಾಟುಗಳು ನತಶ್ಯಪ್ ಆ ದೇವರಿಗೆ ಪ್ರತಿಮಾ ಇಲ್ಲ. ಪ್ರತಿಮಾ ಇಲ್ಲ ಅಂತ ಹೇಳಿದಾಗ ಪ್ರತಿಮಾ ಪೂಜೆ ಮಾಡಿ ಎಲ್ಲೇ ಒಂದು ಭಾಗ ಸೌಂಡ್ ಹೇಳಿ ನತಶ್ಯಪ್ ಪ್ರತಿಮಾ ಅರ್ಥ ಏನದು? ದೇವ್ರ ಪ್ರತಿಮಾ ಇಲ್ಲ ಅಂತ ಅರ್ಥ. ದೇವರಿಗೆ ಇದ್ದಷ್ಟು ದೇವರ ಪ್ರತಿಮಾ ಆಗಂಗಿಲ್ಲ. ಅವನ ಪ್ರತಿಮಾ ಅದ್ಭುತದ, ಜಗದ್ವ್ಯಾಪ್ತವಾದಂಥ ಅವನ ರೂಪವನ್ನು ಈ ಪ್ರತಿಮಾ ಪೂರ್ಣವಾಗಿ ಹೇಳಿಕ್ಕೆ ಶಕ್ತಿ ಇಲ್ಲ. ಆ ತೊಳಗ ಅವನನ್ನು ಕುರಿತು ಜ್ಞಾನ ಇಲ್ಲ, ಪೂರ್ಣಿಲ್ಲ. ಸಂಪ್ರತಿ ಮಾನ ಜ್ಞಾನ. ಆ ದೇವರನ್ನು ಕುರಿತು ನಾವು ತಿಳ್ಕೊಳಕ್ಕೆ ಹೋದಂಗೆ ಜ್ಞಾನವೂ ಪೂರ್ಣ ಆಗಂಗಿಲ್ಲ. ನ ಪ್ರತಿಮಾ ಅವ ಹೆಂಗಿದ್ದಾನ ಯಾವ ಪ್ರತಿಮಾನೂ ಮಾಡ್ಲಿಕ್ಕೆ ಶಕ್ತಿ ಅದು ಛರಕ್ಕೆ ಬರ್ಬೋದು. ಹಿಂಗೆ ಅನೇಕ ಅದು ಮಾಡ್ಯಾರ. ಇವ್ರು ಏನು ಓದುವಂಗಿಲ್ಲ. ಯಾರೋ ಒಬ್ಬರು ಅದನ್ನು ಓದಿ ಕನ್ನಡದಾಗ ಬರೆದಿರ್ತಾರೆ. ಅವರು ಪ್ರಾಯ ಅಡ್ರೆ ಇರ್ತಾರೆ. ಅದು ನೋಡಿ ಇವ್ರು ಹೇಳ್ಬೋದು. ಏನೋ ಗೀತಾದ ಒಳಗೆ ಧರ್ಮ ಇಲ್ಲ ಅಂದ, ನೀವು ಧರ್ಮ ಮಾಡ್ತೀವಿ.
ಗೀತಾ ಒಳಗೆ ಧರ್ಮ ಮಾಡಬೇಡ್ರಿ, ಧರ್ಮ ಇಲ್ಲ ಅಂತ ಏನು ಸರ್ವಧರ್ಮಾನ್ ಪರಿತ್ಯಜ್ಯ ಅದ ಇಲ್ಲ ಏನಿಲ್ಲ ಮಾಮೇಕಂ ಬಂದು ನಮಸ್ಕಾರ ಮಾಡಿ ಹೋಗು. ಧರ್ಮ ಸಂಧ್ಯಾವಂದನ ಸ್ನಾನ ಎಲ್ಲ ಮಾಡಬೇಡ, ಬಂದು ಮಧ್ವಾಚಾರ ಇದು ಬೇಕು, ಹಾಂ ಮಧ್ವಾಚಾರ ಭಾಷೆ ಬೇಕು. ಬೇಕು. ವೈಷ್ಣವ ಧರ್ಮಗಳ ಸರ್ವಧರ್ಮಗಳಂದ್ರೆ ವೈಷ್ಣವ ಧರ್ಮಗಳು ವೈಷ್ಣವೇತರ ಧರ್ಮಗಳನ್ನು ಬಿಟ್ಟು ವಿಷ್ಣು ಸಂಬಂಧ ಅಥವಾ ಧರ್ಮಾನಂದ ಧರ್ಮವನ್ನು ಮಾಡಿ ಅದರ ಫಲದ ಆಶಾಡ ಅಥವಾ ಧರ್ಮವನ್ನು ನಾನೇ ಮಾಡಿದ್ದೇನೆ ಎಂಬ ಅಹಂಕಾರವನ್ನು ಯಾಕೆಂದ್ರೆ ಅದಕ್ಕೆ ಒಂದು ವೇಳೆ ಎಲ್ಲ ಧರ್ಮವನ್ನೇ ಬಿಡುವಂತ ಕೃಷ್ಣನ ಅಭಿಪ್ರಾಯ ಆಗಿತ್ತಂದ್ರೆ ತಸ್ಮಾತ್ ಯುದ್ಧಸ್ವ ಭಾರತ, ಯುದ್ಧ ಎಂಬುದು ಧರ್ಮ ಸ್ವಧರ್ಮಮಪಿ ಚಾವೇಕ್ಷ ನಿನ್ನ ಸತ್ಯೋಚಿತ ಧರ್ಮವಾದ ಯುದ್ಧವನ್ನು ಮಾಡು ಅಂತ ಹೇಳ್ತಿದ್ದೆ. ಯುದ್ಧವನ್ನು ಮಾಡಿ ಹೇಳಿಕೆ 18 ಆಗಿಲ್ಲ ಕಡೆಗೆ ಎಲ್ಲ ಮಾಡಿ ಧರ್ಮ ಬಿಡೋದು ಆರಾಮ ಚಲೋ ಆಯ್ತು. ಅಭ್ಯಾಸ ಮಾಡುವಂತ ಸಲುವಾಗಿ 10 ಮಿನಿಟ್ ತಂತಾಗ ಹೇಳ್ತಾರೆ ಮಾಡಿ ಕ್ಷಣೆ ಆಗ್ತೀವಿ, ಆದ್ರಿಂದ ಅಭ್ಯಾಸ ಮಾಡಬೇಡ ಅಂದ್ರೆ ಚಲೋ ಆಯ್ತು. ನಾವು ಹೋಗ್ತೀವಿ ಹಿಂದಿಲ್ಲ ಮುಂದಿಲ್ಲ ಒಳಗಿಲ್ಲ, ಸಂಸ್ಕೃತ ಗೊತ್ತಿದ್ರು ಅಲ್ರಿ ಮಹಾ ಪಂಡಿತರಾದಂಥ ತರ್ಕ ಪಂಡಿತರು, ಜ್ಞಾನ ಪಂಡಿತರು ಅಂಥ ಮಾಯಾವಾದಿಗಳ ಅದ್ವೈತವಾದವನ್ನೇ ನಾವು ನಿರಾಕರಣೆ ಮಾಡೋಲ್ಲ. ಮಹಾ ಪಂಡಿತರಲ್ಲ, ಅದು ಅವರು ಮಾಡಿದ ಅರ್ಥವೇ ಸರಿ ಇಲ್ಲ ಅಂತಂದ್ರೆ ಏನೋ ಜನಾಗಿದೆ. ಅದಕ್ಕೆ ನಮ್ಮವರು ಅದೇ ಪಂಡಿತರು ಈ ಹೊಸ ಈ ಆಧುನಿಕವಾಗಿ ಏನೇ ಮಾತಾಡ್ತಿರ್ತಾರಲ್ಲ ಅದು ಉತ್ತರ ಕೊಡ್ತಿದ್ದಿಲ್ಲ. ಅದು ಆಧುನಿಕವಾಗಿ ಏನು ಪ್ರಶ್ನೆ ದೇವರಿದ್ದಾನೆ ಅಂತ ಹೇಳಿದ್ದಾನೆ ಹೇಳ ಇದು ಅವ್ರು ಉತ್ತರ ಕೊಡ್ತಾರೆ. ಇವರಿಗೆ ಲಿಮಿಟೆಡ್ ನಾಲೆಜು ಇಲ್ಲ. ಅಲ್ಲ, ಸಂಸ್ಕೃತದೊಳಗೆ ತರ್ಕ ವ್ಯಾಕರಣದೊಳಗೆ ಮಹಾ ಪಂಡಿತರಾದವರು ಮಾಡಿದ ವೇದಾರ್ಥವೇ ಅದು ಸರಿ ಇಲ್ಲ, ಹಿಂಗಾರು ಮಾಡಬೇಕು ಅಂತ ಅನ್ನೋ ವೇಳೆ ಇದು ಗಾಳಿ ಗಂದಿಲ್ಲದೆ ಇದ್ದ ಮಂದಿ ಇಲ್ಲದೆ ಹೇಳ್ತಾರಲ್ಲ, ಅದಕ್ಕೆ ನಾವೇ ತಲೆ ಕೆಡ್ಸ್ಬೇಕು. ಯಾವಾಗ ತಂದ ಸದಸ್ಯಪತಿ ನೋಡಿ ಸಮಾಜ ಕೂತ್ಕೊಂಡು ನಾವು ಹೇಳ್ತಂತ ಏನು ನನಗೆ ಗೊತ್ತಿದ್ದೆ, ನಾನು ಇವತ್ತು ಹಿಂದೂ ಧರ್ಮ ಬಿಟ್ಟು ಮುಸಲ್ಮಾನ ಅಂತ ಅಂದ. ಒಂದು ಈ ಸಣ್ಣ ಆಗೋದೇ ಹಿಂಗೆ ಒಂದು ಇಸ್ಪೀಟ್ರೊಳಗೆ ಸೋಲು ಹಂಗಾದಂಗೆ ಆಯ್ತು. ಅದರಿಂದ ಏನು ಮಾಡಬೇಕು ನೋಡಿ, ಸತ್ಯತ್ಯಚ್ಚಾಭವತ ಸತ ಸರ್ವೋತ್ತಮ ತ್ಯತ ಸರ್ವೋತ್ತಮ. ಇನ್ನು ನಿರುಕ್ತ ಅಂದ್ರೆ ಏನು? ವೈದಿಕತ್ವಾತ್ ಸಮ್ಯಕ್ ಉಕ್ತಂ ಅಶಕ್ಯತಃ. ದೇವರು ವೇದಗಳಿಂದ ಹೇಳಲ್ಪಡೋದ್ರಿಂದ ಅವನು ನಿರುಕ್ತಾನ. ಸಮ್ಯಕ್ ವಕ್ತು ಅಶಕ್ಯತಃ. ಸಮ್ಯಕ್ ವಕ್ತು ಅವನ ಬಗ್ಗೆ ಪೂರ್ಣವಾಗಿ ಹೇಳಲಿಕ್ಕೆ ಬಾರದಿರುತ್ತ ಅನಿರುಕ್ತ. ಸಮ್ಯಕ್ ವಕ್ತು ಅಶಕ್ಯತಃ ಅದಿಲ್ಲ. ವೈದಿಕತ್ವ ಅಂತಂದ್ರೇನು? ವೇದಗಳಿಂದ ಹೇಳಲು ಪಡುವುದರಿಂದ ನಿರುಕ್ತ. ಅವೈದಿಕ ಅಂದ್ರೆ ಏನಪ್ಪ? ಹಾ ಸರಿ. ನಿರುಕ್ತಂಚ ನಿರುಕ್ತಂತ ಆಯ್ತಾ? ನಿಲಯನಂಚ ಅನಿಲಯನಂಚ. ದೇವರು ನಿಲಯ ಅನಿಲಯ ಆಶ್ರಯತ್ವ ಎಲ್ಲರಿಗೂ ನಿಲಯ ಆಗ್ಯಾನ. ನೀವು ದಿನ ಅಂತೀರಿ ಸ್ತೋತ್ರ, ಅದ್ರಾಗ ಇಲ್ಲಿ ಬಂದದ ಎಲ್ಲಿ ಬಂದದ ಹೇಳಪ್ಪ. ಸತ್ಪಾಂಥ ಜನಗೇಹಾಯ ನಮೋ ನಾರಾಯಣಾಯತೆ. ಸತ್ಪಾಂಥರು ಮುಕ್ತಿಯ ಮಾರ್ಗದಲ್ಲಿ ಹೊರಟಿರತಕ್ಕಂಥ ದಾರಿ ಹೋಗರಿಗೆ ನೀನು ಮನೆಯಾಗಿದೆ, ಆಶ್ರಯನಾಗಿ. ಅವೆಲ್ಲ ಮುಕ್ತಿ ಹೋಗ್ತಕ್ಕಂಥವು ಅಂತೀವಿ. ಹಿಂಗೆ ಹಾದಿ ಒಳಗೆ ನಡೆದಂಗಿಲ್ಲ. ಅವ ದೇವರೇ ನಮಗೇನಾಗ್ಯಾನ? ಸತ್ಪಾಂಥ. ಪಾಂಥರು ಅಂದ್ರೆ ದಾರಿ ಹೋಗರು, ಮುಸಾಫಿರು ಅಂತ ದಾರಿ. ನಮಗೆ ಗೇಹ ಮನೆಯಾಗಿ ತಂಗುದಾಣ ಅಂತಾರೆ. ನಿಲ್ಲುವ ದಾಣ, ನಿಲ್ಲುವ ಸ್ಥಾನ ನಿಲ್ದಾಣ ಅಂತ. ತಂಗುವ ದಾಣ ಸತ್ಪಾಂಥ. ಅದಕ್ಕೆ ನಿಲಯನ ಅಂಶ. ಈಗಿದ್ದ ಮನೆಯೂ ಒಂದೇ ತಿಳ್ಕೋಬೇಕು. ದೇವರ ನಿಲಯ ಆಗ್ಯಾನಂತೆ ಮನೆ ಶುರು ಉಳಿದೋದು. ಮನಸ್ಸು ಮಾತ್ರ ಭೂಕಂಪ ಆಗ್ಬೇಕು ನಿಲಯ.
ಅನಿಲಯನಂಚ ನೋಡಿ ಹೆಂಗ ಅವನಿಗೆ ಯಾವ ನೆಲೆ ಇಲ್ಲ, ಅವನೇ ನಿಲಯ. ನಾವು ಅವನ ಆಶ್ರಯ ಒಳಗಿದ್ದೀವಿ, ಅವನು ಯಾರ ಆಶ್ರಯ ಇಲ್ಲ. ಅನಿಲಯನ ಅಂದ್ರೆ ಅನಿಲಯನ ಅಂದೇನು, ದೇವರಿಗೆ ಯಾರಾದ್ರೂ ಮನೆ ಕಟ್ಟಿಸ್ಕೊಡ್ತಾರ, ನಾವು ಎಂದೂ ಗುಡಿ ಕಟ್ಟಿಸ್ಕೊಟ್ಟು ಆ ದೇವರಿಗೆ ಒಂದು ಆಶ್ರಯ ಮಾಡಿರ್ತಾರಬಾರ್ದು. ದೇವರಿಗೆ ನಾಳ ನಿಂತಿದ್ದು ದೇವರು, ನಾನೇ ಸ್ವಲ್ಪ ಪಟ್ಟಿ ಹಾಕಿ ಸ್ವಲ್ಪ ದೇವರಿಗೆ ಆಶ್ರಯ ಮಾಡಿದ್ದೆ ಅಂತಾರೆ. ದಿನ ಸ್ವಲ್ಪ ದೇವರಿಗೆ ನೀರು ಕಾಣೋ ಹಂಗೆ ಮಾಡಿದ್ವಿ ಅನ್ಸಿರ್ತಾರೆ. ಅವ್ನಿಗೇನು ಗತಿ ಇದ್ದಿದ್ದಿಲ್ಲ, ನಾವೇ ಸ್ವಲ್ಪ ಪುನಃ 4 ಮಂದಿ ಪಟ್ಟಿ ಹಾಕಿ ಒಂದು ಅವನ ಸ್ನಾನ ಮಾಡಿದ್ರು, ಮತ್ತು ದಿನಾರು ಪೂಜಾ ನಿಂತು ನಮ್ಗೆ ನೀರು ಸಿಗೋ ಹಂಗೆ ಮಾಡಿದ್ರು. ಹಿಂಗೆ ಅಂತಿರ್ತಾರೆ. ಅದಕ್ಕೆ ಅನಿಲಯ ಏನು ತಲೆ ಮಾಡ್ತಿದ್ಯೋ, ದೇವರಿಗೆ ಕಟ್ಸೋದ್ರಿಂದ ದೇವರಿಗೆ ಮಂದಿರ ಕಟ್ಸೋದು ನಿಮಗೆ ಅದು ಲಾಭ ಅಲ್ಲ. ಮತ್ತು ದೇವರ ಎಲ್ಲೆಲ್ಲಿ ಗತಿ ಇಲ್ಲ ಪಾಪ ಅವನಂತೂ ಗಾಳ ಮಾಡಿ ಕುಡಿಸಾನ, ಹಿಂಗಂದ ಅವನಷ್ಟು ಮೂರ್ಖ ಅವನೇ. ಅದಕ್ಕೆ ಅನಿಲಯ ಏನೀಗ ಸತ್ಯ ಚತ ನಿರುಕ್ತ ಅನಿರುಕ್ತ ನಿಲಯನ ಹಾಗೆ ಆಶ್ರಯತ್ವ ನೋಡಿ. ಮತ್ತೆ ನೋಡಿ ದೇವರಿಗೆ ಆಶ್ರಯತ್ವ ಅಂದರೆ ದೇವರ ಎಲ್ಲರಿಗೆ ಆಶ್ರಯ ನಿಲಯನ. ಮುಂದ ಸ್ವಾಶ್ರಯತ್ವ ನೋಡಿ, ತನಗೆ ತಾನೇ ಪರಮಾತ್ಮನಾಗ್ಯಾನ ಆಶ್ರಯ ಆಗ್ಯಾನ, ಇನ್ನೊಬ್ಬರ ಆಶ್ರಯ ಪಡೆದ ಅದಕ್ಕವ ಅನಿಲಯ. ಅವಿದ್ಯತೆ ನಿಲಯಂ ಯಸ್ಯ ಸಹ, ಯಾವನಿಗೆ ನಿಲಯನೇ ಇಲ್ಲ. ಗೊತ್ತಾ ಹೆಂಗ ಸ್ವಾಶ್ರಯ, ತನಗೆ ತಾನೇ ಆಶ್ರಯ, ತನಗೆ ತಾನೇ. ದೇವ್ರ ಗುಡಿ ಕಟ್ಸಿವಂದ್ರೆ ಏನಂತ, ಆ ಗೋಡೆ ಆ ಮೇಲಿನ ಛತ್ತು ಅದೆಲ್ಲ ಒಳಗೆ ಒಂದು ಪರಮಾತ್ಮ ಇದ್ದಾನಂತೆ ಗಟ್ಟಿ ನಿಂತದ. ನಾವೇ ತಲೆ ಕಟ್ಟಿಸ್ತೀವಿ. ಅದಕ್ಕೆ ಕಾರಣ ಸ್ವಾಶ್ರಯತ್ವ. ದೇವರು ತನಗೆ ತಾನೇ ಆಶ್ರಯ ಆಗ್ಯಾನ, ಇನ್ನೊಬ್ಬರ ಆಶ್ರಯದಲ್ಲಿ ಪರಮಾತ್ಮ ಇಲ್ಲ. ಇದನ್ನು ಭಾಳ ಚಲೋ ತಿಳ್ಕೋಬೇಕು. ನಮ್ಮ ನಿಮ್ಮಂತವಾಗಿದ್ದು ಗುಡಿ ಕಟ್ಸೋರು, ಗುಡಿ ಗಾದಿ ಮಾಡಿದವರು ಅವ್ರಿಗೆ ದಿನ ತಲೆ ಬರಬೇಕು. ಅಂತೂ ನನ್ನಿಂದೇ ದೇವರಿದ್ದಾನ ಅಂತ ತಿಳ್ಕೊಂಡು ಕ್ಲಾಸ್ ಮುಗಿದವ ದಿನ ಅನ್ಬೇಕು, ನಮ್ದೇನಲ್ಲ ನಾವು ಸ್ವಾಮಿ ನೀನೇ ಆಶ್ರಯನಾಗಿ ಪೂರ್ವ ರೂಪದಿಂದ ಮ್ಯಾಲೆ ಹಿಡಿದಿವಿ. ಛತ್ತೊಳಗೆ ವಾಮನ ರೂಪನಾಗಿದ್ದೀವಿ, ಆ ಆಕಾಶ ಹಿಡಿದಿವಿ. ಎಲ್ಲ ನೀನೇ, ಗುಡಿನೂ ಗುಂಡಾದ ಒಳಗೆ ನೀನು ಇಟ್ಟುಕೊಂಡು ನಿನಗೆ ನೀನೇ ಛತ್ತು ಮಾಡ್ಕೊಂಡಿದ್ದಿ ಅಂದರೆ 100% ಕೊಂಡು ಬಂತ ಅಲ್ಲ. ದೇವ್ರದ್ದು ಹಾತದ, ನಮ್ದು ಹಾತದ, ಅದ 50-50 ಅಂತಂದ್ರೆ ಅವ್ನು ಸಾಥ್ ಹೋದ ಇಲ್ಲ ಅವಾಗ ಇಲ್ಲೇ ನಾನೇ ಮಾಡಿದ್ರೆ ಇದನ್ನು ತಿಳ್ಕೋಬೇಕು. ನಿಲಯ ನಂಚ ಅನಿಲಯ ನಂಚ, ನಿಲಯ ನಂಚ ಅನಿಲಯ ನಂಚ. ಗುಡಿ ನಮಗೆ ದೇವರ ಆಶ್ರಯ ಆಗ್ಯಾನ, ನಾವು ಅವ್ರಿಗೆ ಆಶ್ರಯ ಆಗಿಲ್ಲ. ಗುಡಿ ಕಟ್ಟೋರಿಗೆ ಆಯ್ತು, ಪಾರಣ ಮಾಡೋರಿಗೆ ನಿರುಕ್ತಂಚ. ನಾವೇನು ಪಾರಣ ಮಾಡ್ತಾರೆ ಅಂತೂ ಇವತ್ತು ದೇವರೇನಿಲ್ಲ ಎಲ್ಲ ಇವತ್ತು ಹೇಳಿಬಿಡ್ತಾ ಇರ್ತಾರೆ. ಅದೇನು ಹೇಳ್ತೀವಿ ಅನಿಲ ಅನಿರುಕ್ತ. ನೀ 2 ತಾಸಲ್ಲ, ಇಡೀ ಆಯುಷ್ ಭರ ನೀನು ಪಾರಣ ಮಾಡು. ದೇವ್ರ ಬಗ್ಗೆ ನಿನಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅದಿಲ್ಲ ನಿರುಕ್ತಂಚ ಅನಿರುಕ್ತ. ಆಮೇಲಿನ ವಿಜ್ಞಾನಂಚ ವಿಜ್ಞಾನಂಚ ಜ್ಞಾನತ್ವ ದುರ್ವಿಧತ್ವತಃ. ವಿಜ್ಞಾನದ ದೇವರು ಜ್ಞಾನರೂಪನಾಗಿದ್ದಾನೆ. ವಿಜ್ಞಾನ. ಅವಿಜ್ಞಾನಂಚ ಅಂದ್ರೆ ನಮ್ಮ ಜ್ಞಾನಕ್ಕೆ ಪೂರ್ಣ ವಿಷಯ ಆಗುವುದಿಲ್ಲ, ಪೂರ್ಣವಾಗಿ ಹೇಳಲು ಪಡುವುದಿಲ್ಲ, ತಿಳಿಯಲು ಪಡುವುದಿಲ್ಲ. ಅದು ತಿಳಂಗೆ ಅಂತ ತಿಳಿತಾನೆ. ಅರಿಯರೋ ಮನುಜರು ಅರಿತೋ ಅರಿಯರು ತಿಳಿತದ. ಅದಕ್ಕೆ ವಿಜ್ಞಾನಂಚ ಅವಿಜ್ಞಾನ. ವಿಜ್ಞಾನ ಅಂದ್ರೆ ಸ್ವಯಂ ತಾನು, ವಿಜ್ಞಾನ ನಮಗೆ ಅವನ ಜ್ಞಾನ ಪೂರ್ಣ ಅವಿಜ್ಞಾನ. ಅದಕ್ಕೆ ಅದಕ್ಕೆ ಹೇಳಿದ್ರು ಆಶ್ರಯತ್ವ ಸಾಶ್ರಯತ್ವ ಜ್ಞಾನತ್ವ ದುರ್ವಿಧತ್ವತಃ. ನೋಡ್ಬೋದು, ದುರ್ವಿಧತ್ವದ ನೀನು ಅವನನ್ನು ತಿಳಿಯೋದು ಬಹಳ ಕಷ್ಟ. ಪೂರ್ಣವಾಗಿ ಪರಮಾತ್ಮನು
ನಮಗೆ ತಿಳಿದಿರೋ ಪ್ರಾಣಿಗಳ ಮುಂದೆ ಸತ್ತತೆ ಯಾತನ ಸತ್ಯಂಚ ಅಮೃತಂಚ ನೋಡಿ ಸತ್ಯ ಜ್ಞಾನವ ಅಮೃತ ಜ್ಞಾನ ಸತ್ತತೆ ಯಾತನ ಆಗಿದ್ದ ಮುಂದೆ ಅಮೃತಂಚ ದೇವರು ಸತ್ಯ ಆಗ್ಯಾನ ಸತ ಬ್ಯಾರೆ ಸತ್ಯ ಬ್ಯಾರೆ ಸತ ಒಳಗೆ ಸತ ಅಂದ್ರೆ ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ ಯದನ ಎಲ್ಲ ಕಡೆಗೆ ಪ್ರಯತ್ನವನ್ನು ಮಾಡಿಸುತ್ತಾನೆ ನಮ್ಮನ್ನ ಸತ್ಯ ಒಳಗೆ ವ್ಯಾಪ್ತನಾಗಿದ್ದು ಒಳಗೆ ನಿಂತು ಯಾಪ ಬೇರೆ ಪ್ರಯತ್ನ ನಮ್ಮ ಕೆಲಸ ಮಾಡಿಸ್ತಾನೆ ಅದು ತಾನೇನು ಸುಳ್ಳು ಅವ ಸತ್ಯ ಆಗ್ಯಾನ ಸುಳ್ಳು ಆಗ್ಯಾನ ಜ್ಞಾನ ಆಗ್ಯಾನ ದಡ್ಡು ಆಗ್ಯಾನ ಹಿಂಗಂದಂಗೆ ದೇವ್ರು ಹೊರಗೇನಾಗ್ತದೆ ಅರ್ಥ ಸತ್ಯ ಹೆಚ್ಚು ಅರ್ಥ ದೇವ್ರು ಸತ್ಯ ಆಗ್ಯಾನ ಮತ್ತು ಅನ್ನೋದು ಸುಳ್ಳು ಆಗ್ಯಾನ ಹಿಂಗೆ ಅರ್ಥ ಅಲ್ಲ ಸತ್ಯ ಅಂದರೆ ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದು ಪ್ರೇರಕನಾಗ್ಯಾನ ಅದು ಅಂದ್ರೆ ಏನು ಋತ ಅಂದ್ರೆ ಸಂಸ್ಕೃತದೊಳಗೆ ಇನ್ನೊಂದು ಅರ್ಥ ಋತ ಶಬ್ದಕ್ಕೆ ಪ್ರಾಪ್ತಿ ಅನುತ ಅಂದ್ರೆ ಪೂರ್ಣವಾಗಿ ನಮಗೆ ಪರಮಾತ್ಮ ಸಿಗುವುದಿಲ್ಲ ಅಮೃತ ಅಮೃತ ಅಂದ್ರೆ ಸುಳ್ಳಂತೂ ಒಂದು ಅರ್ಥ ಋತ ಅಂದ್ರೆ ಸತ್ಯ ಋತ ಪ್ರಾಪ್ತಿ ಆಗುತ್ತೆ ಅಮೃತ ಅಂದ್ರೆ ದೇವರು ಪೂರ್ಣವಾಗಿ ನಮಗೆ ಪ್ರಾಪ್ತನಾಗುವುದಿಲ್ಲ ಅಮೃತ ಅಮೃತ ಅಲ್ವಾ ಅರ್ಥ ಋತಂಚ ಸತ್ಯಂಚ ಭೇದಾತ ನೋಡಿ ಋತ ಅಂದ್ರೆ ಶುದ್ಧ ಸತ್ಯ ಋತಂ ಯಥಾರ್ಥ ವಿಜ್ಞಾನಂ ಸರಿಯಾದ ಜ್ಞಾನಕ್ಕೆ ಋತ ಸರಿಯಾದ ಜ್ಞಾನಪೂರ್ವಕವಾಗಿ ಕೆಲಸ ಮಾಡೋದಕ್ಕೆ ಸತ್ಯ ಈಗ ನೀವು ಪಾಠವನ್ನು ಚೆನ್ನಾಗಿ ಓದಬೇಕು ಅಂತ ತಿಳ್ಕೊಂಡು ಹೇಳಿದೆ ಪಾಠ ಚೆನ್ನಾಗಿ ಓದ ಪಾಠಕ್ಕೆ ನಾಳೆ ಬರಬೇಕು ಹೇಗಾಗ್ತ ಗೊತ್ತಾಯ್ತು ನಾಳೆ ಪಾಠಕ್ಕೆ ಬಂದರೆ ಅದು ಸತ್ಯ ತಿಳ್ಕೊಂಡು ಹಂಗೆ ಮಾಡೋದು ತಿಳುವಳಿಕೆ ಇದು ಸತ್ಯ ತಿಳುವಳಿಕೆಯ ತಕ್ಕಂತೆ ಮಾಡೋದಕ್ಕೆ ಸರಿ ತಿಳುವಳಿಕೆ ಇದು ಋತ ಯಥಾರ್ಥವಿದೆ ಸತ್ಯಂ ಸತ್ಯ ಅಂದ್ರೆ ತಿಳುವಳಿಕೆಯಂತೆ ಮಾಡೋದು ಏಕಾದಶಿ ಎಂದದಪ್ಪ ನಾಳೆ ಋತ ಮುಂದೆ ಏಕಾದಶಿ ಆಚರಣೆ ಮಾಡೋದು ಸತ್ಯ ಸತ್ಯಂ ತತ್ಪೂರ್ವಿಕ ಆಚರಣೆ ಹಾಗೆ ದೇವರು ಋತಸ್ವರೂಪನಾದ ಅಂದರೆ ಜ್ಞಾನಸ್ವರೂಪನಾದ ಸತ್ಯಂ ಜ್ಞಾನದಂತೆ ಕಾರ್ಯಸ್ವರೂಪನಾದ ಪರಮಾತ್ಮನ ಅಭಿಥಾತ್ ಇಚ್ಛೆಯಿಂದ ಈ ಜಗತ್ತೆಲ್ಲವೂ ಹುಟ್ಟಿತು ಅಂತ ಆ ಮಂತ್ರ ಋತಂಚ ಸತ್ಯಂಚ ಅಭಿಧಾನ ಇಚ್ಛಾ ಸತ್ಯಸ್ವರೂಪನಾದ ಋತಸ್ವರೂಪನಾದ ಪರಮಾತ್ಮನ ಇಚ್ಛೆಯಿಂದ ಈ ಜಗತ್ತು ಹುಟ್ಟಿತು ಋತಂಚ ಸತ್ಯಂಚ ವೇದ ತಪಸೋಧ್ಯಜಾಯ ಆ ತಪಸ್ಸು ಹುಟ್ಟು ಆ ಬ್ರಹ್ಮದೇವರು ಹುಟ್ಟಿದ್ರು ಮುಂದೆ ನೀರು ಹುಟ್ಟು ಆಮೇಲೆ ಸಮುದ್ರ ಹುಟ್ಟು ಎಲ್ಲ ಭಕ್ತರು ದೇವರಿಂದ ಎಲ್ಲ ಜಗತ್ತು ಹುಟ್ಟು ಅಂತ ಅವತ್ತು ಇದು ಪಾಪ ಪುರುಷ ವಿಸರ್ಜನೆ ನೀವು ಮತ್ತು ಋತಂಚ ಸತ್ಯಂಚ ವೇದ ತಪಸೋಧ್ಯಜಾಯತ ತಥೋ ರಾತ್ರ್ಯಜಾಯತ ತತ್ಸಮುದ್ರೋ ಅರ್ಣವಃ ಸಂವತ್ಸರಜಾಯತ ಧಾತಾ ಸೂರ್ಯಚಂದ್ರ ಹುಟ್ಟಿದ್ರು ಬರ್ತದೆ ಜಗತ್ ಸೃಷ್ಟಿ ಹುಟ್ಟು ರಾತ್ರಿ ಮಾನೆಯಾಗಿ ದುರ್ಗಾದೇವಿ ಪ್ರಕಟ ಆದಲು ಬ್ರಹ್ಮದೇವರು ಪ್ರಕಟ ಆದರು ಸಮುದ್ರಗಳು ಹುಟ್ಟಿದ್ರು ಯಾವ ಹುಟ್ಟಿದ್ರು ಸೂರ್ಯಚಂದ್ರ ಹುಟ್ಟಿದ್ರು ಇಂಥ ಬ್ರಹ್ಮಾಂಡವನ್ನು ಪರಮಾತ್ಮ ಸೃಷ್ಟಿ ಮಾಡಿದ ಭಗವಂತ ದತ್ತ ಮತ್ತು ಸತ್ಯನಾಗಿದ್ದಾನೆ ಅಂತ ತಿಳ್ಕೊಂಡು ಪಾಪ ಪುರುಷ ಹೊರಗೆ ಹಾಕಬೇಕು ಧಾತಾ ಪುನಾತ್ ಗರ್ಭುರಂಚ ಪೃಥಿವೀಂಚ ಅಂತರಿಕ್ಷ ಮತ್ತು ಅಂತರಿಕ್ಷ ಋತಂ ಚೇತ್
तम च सत्यम च विद्या तर्जो ततो रात्र समुद्रात नदी संवत्सर हो जाए तो अहोरात्राणि विदधत विश्वस्य सूर्या चंद्रमा च उदाता दिवं च चांतरिक्षम अतो स्वाहा ಚಾಂತರಿಕ್ಷಂ ಅರ್ಹ ಸ್ವಾಹ ಆ ನೀರು ತಗೊಂಡು ಹೋಗೋದು ತಾತ್ಪರ್ಯ ಎಲ್ಲರೂ ಈ ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಮತ್ತು ಪರ್ವತ ನದಿಗಳು ಸಮುದ್ರಗಳು ದೇವತೆಗಳು ಹೋದ ಕಲಪದರ ಸತ್ಯ ಹುಟ್ಟಿಸಿದ ಆ ಪರಮಾತ್ಮ ಸತ್ಯನಾಗಿರ್ತಾನೆ ನೀರು ಇಷ್ಟು ಜಪ ಮಾಡಿ ನೀರು ಕುಡಿಬೇಕು ಹೊರಗೆ ತಪ್ಪದೆ ಹಬ್ಬ ಮಾಡಿ ನೀರು ಕುಡಿಬೇಕು ಅದು ಬಿಟ್ಟು ಒಯ್ಯೋದು ಕೆಳಕ್ಕೆ ಒಯ್ಯೋದು ಯಾಕೆ ಅಂತ ಕೇಳಿದ್ರು ಪಾಪ ಪುರುಷ ಎಡಕ್ಕಿರ್ತಾನೆ ಅವಾಗ ಎಡಕ್ಕೆ ಅವ ನಿಂತಿರ್ತಾನೆ ನಿಮ್ಮನ್ನು ಅಟ್ಯಾಕ್ ಮಾಡಿ ಅದಕ್ಕೆ ದೇವರ ಮಹಿಮೆಯಿಂದ ತುಂಬಿದ ನೀರನ್ನು ರಾಜ್ಯದ ಸಾಯ್ತು ಮಹಿಮಾವುಳ ನೀರು ಬಗೆಬೇಕು ಹಿಂಗಲ್ಲ ಒಳಗೆ ಇರ್ತಾನ ಒಳಗೆ ಬಿಟ್ಟು ಹೌದು ಪಾಪ ಪುರುಷನ ಒಳಗಿನ ಪಾಪವನ್ನು ಹೊರಗೆ ಹಾಕೋದು ಅಯ್ಯೋ ಈ ಬ್ರಹ್ಮ ಹತ್ಯಾಶ್ರಸ್ತ್ಯ ಸ್ವರ್ಣಸ್ತಿ ಬಿಡುತ್ತೆ ಬ್ರಹ್ಮತ್ಯ ಅದು ಬೇರೆ ಹೊರಗಿನ ಪಾಪ ಒಳಗಿಂದದ ಬ್ರಹ್ಮ ಹತ್ಯಾಶ್ರಸ್ತ್ಯ ಸ್ವರ್ಣಸ್ತಿ ಯಂ ರಂ ಬಂ ವಿರಮ ಅದನ್ನು ಪಾಪಗಳು ಭಾಷ ಬರ್ತಾನೆ ಒಳಗೆ ಹೊರಗೆ ಸರ್ಪಂತು ಏ ಭೂತ ಅದು ಅವನು ಕೇಳಿದ್ರೆ ಭೂತರು ಪ್ರೇತರು ವಿಚಾರಿಸಿದ್ರು ಹೊರಗೆ ಏನೋ ಚಾನ್ಸ್ ಹಾಂ ಅಲ್ಲ ಮಾಡೋದು ಬಿಟ್ಟಿರು ಹೋಗೇನೋ ಇಲ್ಲ ಎಂಬುದು ಹೇಳ್ತು ಹಂಗ ಪಾಪ ಪುರುಷ ಹೊರಗೆ ಹೋಗೇನೋ ಇಲ್ಲ ನಾವು ಹೆಂಗೆ ತಿಳ್ಕೊ ಹಿಂಗೆ ಇಲ್ಲ ಈ ಮಂತ್ರದಿಂದ ಸತ್ತಾನ ತಿಳ್ಕೊಂಡು ಪಾಠಕ್ಕೆ ಬಂದಿರೋ ಮಂತ್ರ ಅಂದ್ರೆ ವೇದ ಮಂತ್ರ ವೇದ ಮಂತ್ರದಿಂದ ಆಗಿದೆ ಡಾಕ್ಟರ್ ಔಷಧ ಕೊಟ್ಟರು ಹೆಂಗೆ ತಿಳ್ಕೊಬೇಕಂದ್ರೆ ಮಾಡ್ತೀರಲ್ಲ ಔಷಧ ಕೊಟ್ಟಾರ ಹೋಗಿ ಪಾಠಕ್ಕೆ ಬಂದಿರಿ ಅಂದ್ರೆ ಹೋಗ್ಯಾನಂತೆ ಅರ್ಥ ಹಾ ಏನು ಭಾರಿ ಕ್ಯಾ ಬೋಲ್ಯಾರ ಪಾಠಕ್ಕೆ ಬಂದಿದ್ರೆ ಹೋಗ್ಯಾರ ಈ ರೀತಿಯಾಗಿ ಏನಾಯ್ತು ಈಗ ಸತ್ಯಂಚಾಭಿಧಾತ ಬಸವಧ್ಯಾಯತ ಈ ಮಂತ್ರ ಏನಾಯ್ತು ಇದು ಪೂರ್ಣವಾಗಿ ಭಗವಂತನು ಜಗತ್ತಿನೊಳಗೆ ವ್ಯಾಪ್ತನಾಗಿ ಇದ್ದಾನೆ ಮತ್ತು ಜಗತ್ತೇ ಆಗಿಲ್ಲ ಅವನ ಜಗತ್ತು ಅವನೇ ಆದ ಅವೇನಾಗ್ತಾನೆ ಅವನು ಈ ರೂಪದಿಂದ ಒಳಗಿದ್ದಾನೆ ನೋಡ್ರಿ ಸತ್ತತೆ ಯಾತನಾಚೈವ ಅಪ್ರಾಪ್ಯತ್ವಾಚ ದುರ್ಜನೆ ನೋಡ್ರಿ ಸತ ಅಮೃತ ಅಂದ್ರೇನು ದುರ್ಜನದಿಂದ ಪರಮಾತ್ಮ ಅಪ್ರಾಪ್ಯನಾಗಿದ್ದಾನೆ ಮೃತ ಅಂದ್ರೆ ಪ್ರಾಪ್ಯ ಮೃತ ಅಂದ್ರೆ ಅಪ್ರಾಪ್ಯ ದುರ್ಜನರಿಗೆ ದೇವರು ಸಿಗಂಗಿಲ್ಲ ನಿತ್ಯ ಸಾಧು ಗುಣ ವ್ಯಾಪ್ತಿ ಯಂತ್ರ ರೂಪತ್ವ ಸತ್ಯ ಅಂದ್ರೆ ಸತ್ಯಮಭವತ್ ಯಾವಾಗಲೂ ಸಾಧು ಗುಣಗಳಿಂದ ಕೂಡಿದವ ಮತ್ತು ಒಳಗೆ ನಿಯಾಮಕ ರೂಪನಾಗಿದ್ದಾನೆ ಇನ್ನು ಸತ್ಯಂಚ ಅಭವದರ ಜಗದ್ಗತೇನ ರೂಪೇಣ ಬ್ರಹ್ಮೈವ ತಥೋಚ್ಯತೆ ನೋಡಿ ಎಲ್ಲ ಜಗತ್ತಿನೊಳಗಿದ್ದ ಪರಮಾತ್ಮನ ಮಹಿಮಾ ರೂಪ ಹೇಳಲ್ಬಟ್ಟು ಪರಮಾತ್ಮೇ ಆದ ಅಂತ ಹೇಳಿಲ್ಲ. ಹೀಗಾಗಿ ಇಷ್ಟೆಲ್ಲ ಯಾಕೆ ಕಟಾಟೋಪ ಯಾಕೆ ದೇವರು ಉಪಾದಾನ ಕಾರಣ ಉಪಾದಾನ ಕಾರಣ ಒಂದು ಈ ವೇದಗಳ ಜ್ಞಾನ ನೋಟ್ಟು ಕಾಣಿಸ್ತದೆ ಯಾಕ ಸತ್ಯತ್ಯಚ್ಚಾಭವತ ಸತ್ಯತ್ಯಚ್ಚನು ಆಗಿಬಿಟ್ಟ ಜಗತ್ತು ಅಂತಂದ್ರೆ ಇಲ್ಲ ಜಗತ್ತಿನ ಒಳಗ ಪರಮಾತ್ಮನ ರೂಪವನ್ನು ಪ್ರಕಟ ಮಾಡಿದ. ಈ ಶ್ರುತ್ಯರ್ಥವತ್ತು ಈ ಶ್ರುತಿಯಿಂದ ದೇವರಿಗೆ ಉಪಾದಾನತ್ವ ಹೇಳ್ತದ ಅಂತ ಅವರಂತಾರೆ. ನೋಡಿ ಅವೆಲ್ಲ ಸತ್ಯ ಅಂದ್ರೆ ಸತ್ಯತ್ಯತ ಅಂದ್ರೆ ಮೂರ್ತ ಅಮೂರ್ತ. ಸತ ಅಂದ್ರೆ ಕಣ್ಣಿಗೆ ಕಾಣಿಸ್ತದೆ, ಸತ ಅಂದ್ರೆ ಕಣ್ಣಿಗೆ ಕಾಣಿಸ್ತೇವೆ, ಜಗತ್ತಾಗ ಅವಲ್ಲ ದಿವ್ಯಪ್ಪ ತೇಜಗಳು ಕಣ್ಣಿಗೆ ಕಾಣಿಸ್ತಾವ. ಹಿಂಗೆ ಕಾಣುವ ಕಾಣದೇ ಇರುವ ಜಗತ್ತು ರೂಪದಲ್ಲಿ ಪರಿಣಾಮ ಹೊಂದಿದ ಹಿಂಗೆ ಅರ್ಥ ಮಾಡ್ತಾರೆ ಅವರು. ಅದಕ್ಕೆ ಉಪಾದಾನ ಅಲ್ಲ, ಸತತ ಅಂದರೆ ವ್ಯಾಪ್ತನಾಗಿತ್ತು ಪರಮಾತ್ಮ, ಎಲ್ಲ ಕಡೆಗೆ ನಿಯಾಮಕನಾಗಿದ್ದ ಪರಮಾತ್ಮನು ಜಗತ್ತಿನ ಒಳಗ ಈ ರೂಪದಿಂದ ಇದ್ದಾನ ಅವನೇ ಜಗತ್ತು ಆಗಿಲ್ಲ. ಅದು ಜಗತ್ತು ಉಪಾದಾನ ಕಾರಣ ಅಲ್ಲ,
ಇಂತು ಅಪಾದ ಅವಧಿ ಅಪಾದಾನಕ್ಕೆ ಅವಧಿಯಾಗುತ್ತೆ ಹೌದು ಅಪ್ಪ ಎಂಬ ಶ್ಲೋಕ ವ್ಯಕ್ತಿ